ಯುವಕರನ್ನ ಒಂದು ಚಿಲುಮೆಯನ್ನು ಮಾಡಿದ್ದಾರೆ. ಭದ್ರಾವತಿ ಮಹಾಜನತೆ ದೇವೇಗೌಡರ ಋಣದಲ್ಲಿ ನಾವಿದ್ದೇವೆ. VSL ಕಾರ್ಖಾನೆಯನ್ನು ಸೈಲ್ಗೆ ಮರ್ಜ್ ಮಾಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಅನ್ನೋದನ್ನ ಪ್ರತಿಯೊಬ್ಬ ಭದ್ರಾವತಿ ಮಹಾಜನತೆ ತಮ್ಮ ಹೃದಯದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ದೇವೇಗೌಡರ ನನಸನ್ನು ಕುಮಾರಸ್ವಾಮಿ ಅವರನ್ನು ನನಸು ಮಾಡಲಿಕ್ಕೆ, ದೇವೇಗೌಡರ ಕನಸನ್ನು ಕುಮಾರಸ್ವಾಮಿ ನನಸು ಮಾಡಲಿಕ್ಕೆ VSL ಕಾರ್ಖಾನೆಯನ್ನು ಪುನಶ್ಚಿತಗೊಳ್ತೀವಿ ಅಂತೇಳಿ ಶಪಥವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತೇನಾದರೂ ಮುಂದಿನ ದಿನಗಳಲ್ಲಿ ಶಾರದಾ ಅಪ್ಪಾಜಿ ಅವರಿಗೆ ತಾವೆಲ್ಲ ಕೈ ಬಳಸಿದ್ರೆ 100ಕ್ಕೆ 100 ಗೆಲುವು ನಿಶ್ಚಿತ ಅನ್ನೋದನ್ನು ಇವತ್ತು ಸುರೇಶ್ ಗೌಡರು ಹೇಳಿದ್ದಾರೆ. ಹಾಗಾಗಿ ಈ ಊರಿನ ದಬ್ಬಾಳಿಕೆ ಎದುರುಗಳ ಅವಶ್ಯಕತೆ ಇಲ್ಲ ಅಂತಲೂ ಸಹ ತಮಗೆ ಮೆಸೇಜ್ ಕನ್ವೇ ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮೆಲ್ಲರ ಉದ್ದೇಶಿಸಿ ಶ್ರೀಮತಿ ಶಾರದಾ ಪೂರ್ಣನಾಯಕ್ ಮೇಡಮ್ ಅವರು, ನಮ್ಮ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದಂಥ ಶಾರದಾ ಪೂರ್ಣನಾಯಕ್ ಮೇಡಮ್ ಅವರು, ಮೇಡಮ್ ಈಗ ಇವತ್ತು ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಜಾತ್ಯತೀತ ಜನತಾದಳದ ಒಂದು ಸದಸ್ಯತ್ವದ ಅಭಿಯಾನದ ಚಾಲನೆಯನ್ನು ಕೊಟ್ಟಾಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಾಲನೆ ಕೊಡೋ ಉದ್ದೇಶಕ್ಕಾಗಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಯುವಕರು ಎಲ್ಲರ ಆತ್ಮೀಯರು ಎಲ್ಲಿ ಹೋದಲ್ಲೂ ನಾವು ನೋಡ್ತಾ ಇದ್ದೀವಿ. ಅವರೆಲ್ಲಿ ಹೋಗ್ತಾರೋ ಎಲ್ಲ ಕಡೆಗೂ ಹುಡುಗರು ಬಹಳ ವಿಶೇಷವಾಗಿ ಯುವಕರು ಅವ್ರನ್ನ ಪ್ರೀತಿಪಟ್ಟು ಹತ್ತಿರದಿಂದ ಮಾತನಾಡ್ಸೋಕ್ಕೆ ಬಯಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದಂಥ ನಮ್ಮ ಆತ್ಮೀಯರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಈ ಕ್ಷೇತ್ರದ ಮುಂದಿನ ಭವಿಷ್ಯದ ನಾಯಕರು, ಮುಂದಿನ ಶಾಸಕರು ಶ್ರೀಮತಿ ಶಾರದಾ ಅಪ್ಪಾಜಿ ಗೌಡ್ರೆ ಹಾಗೂ ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂತಹ ಸುರೇಶ್ ಗೌಡ್ರು ಮತ್ತೋರ್ವರು, ಸುಮಾರು ಒಂದು 8 ಜಿಲ್ಲೆ ಬರುತ್ತೆ ನಮಗೆ ಭೋಜಗೌಡ್ರಿಗೆ. 6 ಜಿಲ್ಲೆ ಬರುತ್ತೆ. 6 ಜಿಲ್ಲೆನೂ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಸಹ MLCಗಳಾಗಿ ಬಹುಶಃ ನಾವು 2ನೇ ಬಾರಿ ಅವ್ರನ್ನ ಎಲ್ಲರೂ ಆಶೀರ್ವಾದ ಮಾಡಿರ್ತಕ್ಕಂಥ ಶಿಕ್ಷಕರು. ಅವ್ರ ಎಲೆಕ್ಷನ್ ಟೈಮಲ್ಲಿ ನಾವು ನೋಡಿದಾಗ ಎಲ್ಲ ಕಡೆಗೂ ಇಲ್ಲ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಅನ್ನೋ ಉತ್ತರ ನಮ್ಗೆ ಸಿಗ್ತಾ ಇತ್ತು. ಅವರು ಸಹ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಕಡದಾಳ್ ಗೋಪಾಲಣ್ಣನವರು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ರಶ್ಮಿ ರಾಮೇಗೌಡರು ಮತ್ತು ಯೂತ್ ಅಧ್ಯಕ್ಷರಾದಂತಹ ಮಧು ಅವರು, ಕರುಣಾಮೂರ್ತಿಯವರು, ಚಂದ್ರಣ್ಣವರು, ನಮ್ಮ ಲಾಯರ್ ಲೋಕೇಶ್ವರ್ ಅವರು, ತುಂಬ ದಿವಸದ ನಂತರ ಮತ್ತವ್ರನ್ನ ನಾವು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಂತ ಬಂದವರು ಸಹ ಇವತ್ತು ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. ನಮ್ಮ ಆನಂದ್ ಅವರು, ಎಲ್ಲ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಗೌಡ್ನ ಲಾಯರು ಚಂದ್ರಣ್ಣ, ಎಲ್ಲರ ಬಗುರ್ಗಿನ ಸಮಸ್ಯೆಗಳಿಗೆಲ್ಲ ಎದೆಕೊಟ್ಟು ಲಾಯರ್ನ ನಾವು ಯಾರ ಸಮಸ್ಯೆ ಬಂದರೆ ಕೇಸ್ ಇದ್ದರೆ ಅವ್ರ ಹತ್ರನೇ ಕಳಿಸಿರ್ತೀವಿ. ಎಲ್ಲರಿಗೂ ಎದೆಕೊಟ್ಟು ನಿಂತ್ಕೊಂಡು ರೈತರ ಪರವಾಗಿ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ JDS ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರಮುಖರೇ, ಮುಖಂಡರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರೆ, ತಾವೆಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ಬಹುಶಃ ತಮ್ಮನ್ನು ಯಾರೂ ಇಲ್ಲಿ ಪೇಮೆಂಟ್ ಕೊಟ್ಟಂತೂ ಖಂಡಿತ ಕರ್ಕೊಂಬಂದಿಲ್ಲ. ನೀವೆಲ್ಲ ನಿಮ್ಮ ಒಂದು ಅಭಿಮಾನ, ಅಪ್ಪಾಜಿ ಗೌಡ್ರ ಒಂದು ಅಭಿಮಾನ, ಅಪ್ಪಾಜಿ ಗೌಡ್ರ ಹೆಸರು ಮತ್ತೆ ಚಲಾವಣೆಯಲ್ಲಿ ತರಬೇಕು ಅನ್ನೋ ಒಂದು ಅಭಿಮಾನ ನಿಮ್ಮನ್ನು ಇವತ್ತಿ ವೇದಿಕೆ ಕರ್ಕೊಂಡು ಬಂದಿದೆ ಅಂತ ಹೇಳಿದರೆ ಸುಳ್ಳಲ್ಲ. ಆಗಲೇ ಗೌಡ್ರು ಹೇಳ್ತಾ ಇದ್ರು, ಭಾಳಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಹೊರಗಡೆ ಬರೋಕ್ಕಾಗ್ತಿಲ್ಲ. ಅದು ಘಟನೆಗಳು ಬಹಳಷ್ಟು ನಡೆದಿದೆ. ಭಾಳಷ್ಟು ಜನ ಹೇಳ್ತಿದ್ರು, ಇಲ್ಲ ಈ ರೀತಿ ಇರಲಿಲ್ಲ, ಈಗಿರ್ತಕ್ಕಂಥ ಶಾಸಕರು ನಮ್ಮ ಸುರೇಶ್ ಗೌಡ್ರೆ ಹಂಚ್ಕೊಳ್ತಾ ಇದ್ರು ಬೆಳಗ್ಗೆ, ಈಗಿರ್ತಕ್ಕಂಥ ಶಾಸಕರು ಈ ರೀತಿ ಇರಲಿಲ್ಲ, ನಾವು 2008 ಒಟ್ಟಿಗೆ ಇದ್ವಿ, ಈಗಿನ ಅವರ ಬಿಹೇವಿಯರ್ಸೇ ಬದಲಾವಣೆ ಆಗಿದೆ, ಮನೇಲಿದ್ದವರೆಲ್ಲ ಶಾಸಕರಾದಾಗ ಅದು ಆಗೋದು ಸಹಜನೇ. ಆ ನಿಟ್ಟಿನಲ್ಲಿ ನಮ್ಮ ಭದ್ರಾವತಿ ಸಾಗ್ತಾ ಇದೆ. ಮುಂದಿನ ದಿನದಲ್ಲಿ ತಾವೆಲ್ಲ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡು ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಹೆದರದೆ ತಾವೆಲ್ಲ ಗಟ್ಟಿಯಾಗಿ ಧೈರ್ಯವಾಗಿ ಶಾರದಕ್ಕರ ಜೊತೆ ನಿಂತ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ರೀತಿಯ ಒಂದು ಹುಮ್ಮಸ್ಸು ನಿಮ್ಮೆಲ್ಲರ ಹತ್ರಲ್ಲಿ ತುಂಬಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ತಮ್ಮನ್ನೆಲ್ಲರನ್ನು ಅವಾಗವಾಗ ಮಾತಾಡಿಸ್ತಾ ಇರ್ಬೇಕು, ಇಲ್ಲಾಂದರೆ ನಮ್ಮನ್ನು ನೆನಪಾರ್ಬಿಟ್ರು ಅಂದ್ಬಿಡ್ತೀರಿ ನೀವು, ಇಲ್ಲ ನೀವು ನಮ್ಮನ್ನು ನೆನಪಾರ್ತೀರ ಅನ್ನೋ ಭಯ ನಮಗೂ ಇರುತ್ತೆ. ಹಾಗಾಗಿ ಯಾರನ್ನೂ ನೆನಪಾರೋದು ಬೇಡ. ನಾವೊಂದು ಗುರಿ ಇದೆ, ಆ ಗುರಿನ ತಲುಪಬೇಕು. 2028 ಮತ್ತೊಂದು ಸರಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ.
ಈಗ ತಮ್ಗೆ ಗೊತ್ತಿರೋ ಹಾಗೆ ಕುಮಾರಣ್ಣ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಮ್ಮ ಭದ್ರಾವತಿಯ ಜನತೆಯ ಅದೃಷ್ಟನೋ ಏನೋ ಗೊತ್ತಿಲ್ಲ. ಅವರು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಅಲ್ಲಿ ಮಂಡ್ಯದ ಜನತೆ MP ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟ ನಂತರ ಅಲ್ಲಿ ಅವರು ಒಳ್ಳೆಯ ಒಂದು ಪೋರ್ಟ್ಫೋಲಿಯೋಗೆ ಸಿಕ್ತು. ಬಹುಶಃ ನಮ್ಮ ಭದ್ರಾವತಿಯಲ್ಲಿ ತುಕ್ಕು ಹಿಡಿದಿರ್ತಕ್ಕಂತಹ ಒಂದು ಇದಕ್ಕೆ ಪುನರ್ಜನ್ಮ ಕೊಡ್ತಕ್ಕಂಥ ಒಂದು ಅವಕಾಶ ಭಗವಂತ ಅವರಿಗೆ ಕಲ್ಪಿಸ್ಕೊಟ್ಟ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾಯ್ತಾ ಇದ್ದೀವಿ. ಸಿಕ್ಕಾಗೆಲ್ಲ VSL ಬಗ್ಗೆ ಏನಾಯ್ತಣ್ಣ ಅಂತ ನಾವು ಕೇಳ್ತಾನೆ ಇರ್ತೀವಿ. ಶಾರದಮ್ಮವ್ರು ಬಹುಶಃ ಈ ವಿಚಾರವಾಗಿ 2-3 ಸಲ ಡೆಲ್ಲಿಗೂ ಸಹ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅವ್ರು ನೆನ್ಪು ಮಾಡ್ತಕ್ಕಂಥ ಕೆಲಸ ಅವರು ನಿಮ್ಮ ನಾಯಕಿಯಾಗಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಅತಿ ಶೀಘ್ರದಲ್ಲಿ ಅದನ್ನು ಒಂದು ಬಗೆಹರಿಯುತ್ತೆ ಅವ್ರ ನಿಟ್ಟಿನಲ್ಲಿ. ಹಿಂದೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಪುನರ್ಜನ್ಮ ಕೊಟ್ಟಿದ್ರು. ಇವತ್ತು ಮತ್ತೆ ಪುನಃ ಅವರ ಮಗನಿಗೆ ಅದು ಅವಕಾಶ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ. ಅಂದರೆ ನಾವ್ಯಾರೂ ಅಲ್ಲ, ಭಗವಂತ ಒಬ್ಬ ಮೇಲೆ ಇರ್ತಾನೆ ತೀರ್ಮಾನ ಮಾಡೋನು, ಯಾವಾಗ ಕಾಲಕ್ಕೆ ಏನಾಗಬೇಕು ಅನ್ನೋದನ್ನು. ಆ ನಿಟ್ಟಿನಲ್ಲಿ ಇವತ್ತು ಖಂಡಿತ VSLಗೆ ಪುನರ್ಜನ್ಮ ಸಿಗುತ್ತೆ. ತಾವೆಲ್ಲ ಇವತ್ತೇನು ಬಂದಿದ್ದೀರಾ, ತಮ್ಮೆಲ್ಲರ ಈ ಆತ್ಮೀಯತೆಗೆ ತಾವೆಲ್ಲ ಬಂದಿರತಕ್ಕಂಥದ್ದಕ್ಕೆ ತಮಗೆಲ್ರಿಗೂ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಪ್ರಮುಖರಿಗೂ ಹಿರಿಯರಿಗೂ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತಹ ಮಾತು ಹೃದಯ ಆಗಿರುವಂತಹ ಶಾರದಾ ಪೂರ್ಣನಾಯಕರವರಿಗೆ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಬಂಧುಗಳೇ. ಈಗ ಕಡದಾಳ್ ಗೋಪಾಲ್ಗೌಡರು ಹೇಳಿದ್ದಾರೆ, ನಾವು ಯಾರು ಮುಖಂಡರು ಮಾತಾಡಲ್ಲ, ನಮ್ಮೆಲ್ಲರ ಪರವಾಗಿ 6 ಜಿಲ್ಲೆಗೆ ಪ್ರತಿನಿಧಿಸುವಂಥ MLC ಭೋಜೇಗೌಡರು ಮಾತಾಡ್ಬಿಟ್ರೆ ನಾವು ಯಾರು ಮಾತಾಡಲ್ಲ ಅಂತ ಹೇಳಿದ್ದಾರೆ. ದಯಮಾಡಿ ಭೋಜೇಗೌಡರು ಎರಡು ಮಾತಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆತ್ಮೀಯ ಎಲ್ಲ ಭದ್ರಾವತಿ ಮತ್ತು ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಜಾತ್ಯತೀತ ಜನತಾ ದಳದ ಹಾಗೂ ಅಪ್ಪಾಜಿಗೌಡರ ಕುಟುಂಬದ ಎಲ್ಲ ಹಿರಿಯ ಕಿರಿಯ ಅಭಿಮಾನಿ ಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಜಾತ್ಯತೀತ ಜನತಾದಳದ ಆಶಾಕಿರಣ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಶ್ರೀಮತಿ ಅಪ್ಪಾಜಿ ಗೌಡ್ರೆ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಹೋದರಿ ಶಾರದಾ ಪೂರ್ಣನಾಯಕರವರೇ, ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಸನ್ಮಿತ್ರರು, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಗೌಡ್ರೆ, ಜಿಲ್ಲಾಧ್ಯಕ್ಷರುಗಳಾಗಿರ್ತಕ್ಕಂಥ ಗೋಪಾಲ್ರವರೇ, ಅಜಿತ್ರವರೇ, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳೇ, ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡ್ರೆ, ವೇದಿಕೆಯಲ್ಲಿ ಉಪಸ್ಥಿತಕ್ಕಿಂತ ಭದ್ರಾವತಿಯ ಎಲ್ಲ ತಾಲೂಕು ಸಮಿತಿಯ ಹಿರಿಯ ಕಿರಿಯ ಮಧುರವರೇ, ತಾಲೂಕು ಸಮಿತಿಯ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಭದ್ರಾವತಿಯ ವೈಭವವನ್ನು ನಾವೆಲ್ಲ ಸಣ್ಣ ಹುಡುಗರಿದ್ದಾಗಲೂ ಕೂಡ ನೋಡಿದ್ದೇವೆ. ನಾವು ಬಹಳ ವೈಭವಯುತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಅಂದರೆ ಇತ್ತು ಅಂತ ಹೇಳಿದರೆ ಅದು ಭದ್ರಾವತಿ ತಾಲೂಕು ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀವಿ. ಇವತ್ತು ಆ ವೈಭವ ವಾಪಸ್ ಮರುಕಳಿಸ್ಬೇಕು, ಆ ವೈಭವವನ್ನು ಮತ್ತೆ ಇಲ್ಲಿ ಕಾಣಬೇಕು ಅಂತ ಹೇಳೋದು ನಿಮ್ಮೆಲ್ಲರ ಅಭಿಲಾಷೆ ಆಗಿದೆ. ಕುಮಾರಣ್ಣವರು ದೈವಾನುಗ್ರಹದಿಂದ, ಮಂಡ್ಯ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದು
ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಸಂದರ್ಭದಲ್ಲಿ ಶ್ರೀಮಾನ್ ಮೋದಿ ಅವರು, ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಅವರ ಅಣತಿಯಂತೆ ಬಹುದೊಡ್ಡ ಹುದ್ದೆಯನ್ನು ಬೃಹತ್ ಕೈಗಾರಿಕಾ ಸಚಿವರಾಗಿ 2 ಪೋರ್ಟ್ಫೋಲಿಯೋಗಳನ್ನು ಹೊಂದಿರತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನು ಅಖಂಡ ಭಾರತದಲ್ಲಿ ಕುಮಾರಣ್ಣವರಿಗೆ ಕೊಟ್ಟಿರ್ತಕ್ಕಂಥ ಈ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಮೋದಿಯವರನ್ನು ಅಭಿನಂದಿಸಲೇಬೇಕಾಗಿದೆ. ಅವರಿವತ್ತು ಹೃದಯ ವಾತ್ಸಲ್ಯದಿಂದ, ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಕುಮಾರಣ್ಣವ್ರನ್ನ ಕಂಡು ಅವತ್ತು ಬಹುದೊಡ್ಡ ಹುದ್ದೆಯನ್ನು ಮತ್ತು ಕುಮಾರಣ್ಣವ್ರ ಮೇಲೆ ಬಹುದೊಡ್ಡ ವಿಶ್ವಾಸವನ್ನಿಟ್ಟು ಅಂಥ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಣ್ಣ ಬೃಹತ್ ಕೈಗಾರಿಕಾ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಅವರಿಗೆ ಇಡೀ ಅಖಂಡ ಭಾರತದ ಅಧಿಕಾರ ಇದ್ದರೂ ಕೂಡ ಅವರಿಗೆ ಕಂಡದ್ದು ಭದ್ರಾವತಿಯ ತಾಲೂಕು ಅನ್ನೋದನ್ನ ನೀವ್ಯಾರು ಕೂಡ ಮರೆಯಂಗಿಲ್ಲ. ಯಾಕೆಂದರೆ ಅವತ್ತು ಸೈಲ್ನ ಚೇರ್ಮನ್ನ ಜೊತೆಗೂಡಿ ಇಡೀ ದಿನ ಬಂದು ಭದ್ರಾವತಿಯ ಇವತ್ತು VSSನ ಕಾರ್ಖಾನೆಯನ್ನು ಬೆಳಗಿನಿಂದ ಸಂಜೆವರೆಗೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪಡೆದು ಸೈಲ್ನ ಚೇರ್ಮನ್ ಒಟ್ಟಿಗೆ ಸುದೀರ್ಘವಾಗಿ 2-3 ಮೀಟಿಂಗ್ಗಳನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಯಾಕೆ ಕುಮಾರಣ್ಣರಿಗೆ ಭದ್ರಾವತಿಯ ಮೇಲೆ ಅಷ್ಟೊಂದು ಅಗಾಧವಾದ ಪ್ರೀತಿ? ಅಪ್ಪಾಜಿಗೌಡರ ಒಟ್ಟಿಗೆ ಇದ್ದಂಥ ನಿಕಟವಾದ ಸಂಪರ್ಕ, ನಿಕಟವಾದ ಸಂಬಂಧ, ಆ ಸಂಬಂಧಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅವತ್ತು ಅಪ್ಪಾಜಿಗೌಡರು ಕುಮಾರಣ್ಣವರಿಗೆ ದೇವೇಗೌಡರ ಕುಟುಂಬದೊಟ್ಟಿಗಿಂತ ಸಂಬಂಧವನ್ನು, ಅಗಾಧವಾದ ಸಂಬಂಧದ ಅಡಿಯಲ್ಲಿ ಇವತ್ತು ಶಾರದಾ ಅಪ್ಪಾಜಿಗೌಡರು ಕೂಡ ಇವತ್ತು ನಡೀತಾ ಇದ್ದಾರೆ. ಇವತ್ತು ಅವ್ರ ಕುಟುಂಬ ಕೂಡ ನಡೀತಾ ಇದೆ. ಅವತ್ತು ಅಪ್ಪಾಜಿಗೌಡರ ಸಂಬಂಧವಾದ ಆ ಕಳಕಳಿಯಿಂದ ಇವತ್ತು ಭದ್ರಾವತಿ ತಾಲೂಕಿಗೆ ಅನ್ಯಾಯ ಆಗಿದೆ. ಅಂದು ಮಹಾರಾಜರು ಕಟ್ಟಿದಂಥ ಬಹುದೊಡ್ಡ ಕಾರ್ಖಾನೆ VSS ಇರ್ಬೋದು, MPM ಇರ್ಬೋದು, ಆ ವೈಭವವನ್ನು ತಂದುಕೊಟ್ಟಂಥ ಮೈಸೂರು ಮಹಾರಾಜರ ಒಂದು ಕೊಡುಗೆಯನ್ನು ಮತ್ತೆ ಇಲ್ಲಿ ನಾನು ಪುನಃಸ್ಥಾಪನೆ ಮಾಡಬೇಕು ಅನ್ನೋ ವಿಶೇಷತೆಯಿಂದ ಇವತ್ತು ಇಲ್ಲಿ ಬಂದು ಭದ್ರಾವತಿಗೆ ಬಂದು ನಂತರ ಡೆಲ್ಲಿಯಲ್ಲೂ ಕೂಡ ಅನೇಕ ಸಭೆಗಳನ್ನು ಈ ವಿಚಾರದಲ್ಲಿ ನಡೆಸಿದ್ದಾರೆ. ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡ್ತಾರೆ. ನಾನು ಹೆಚ್ಚು ಸಮಯ ತಗೊಳಕ್ಕೆ ಹೋಗೋದಿಲ್ಲ. ಸಂಬಂಧಗಳ ಅಡಿಯಲ್ಲಿ ದೇವೇಗೌಡರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿ ಆಗಿ, ಪ್ರಧಾನಮಂತ್ರಿ ಆಗಿ ನಾಡನ್ನು ಆಡಿದ್ದಾರೆ ಅಂತ ಹೇಳಿದರೆ ಜನರ ಸಂಬಂಧದ ಅಡಿಯಲ್ಲಿ, ರೈತರ ಸಂಬಂಧದ ಅಡಿಯಲ್ಲಿ, ಇವತ್ತಿರ್ತಕ್ಕಂಥ ಅನೇಕ ಯುವಕರ ಸಂಬಂಧದ ಅಡಿಯಲ್ಲಿ ಇವತ್ತು ರಾಜ್ಯಭಾರವನ್ನು ಇವತ್ತು ರಾಜಕೀಯವನ್ನು ಮಾಡಿರ್ತಕ್ಕಂಥದ್ದು ದೇವೇಗೌಡರು. ಕುಮಾರಸ್ವಾಮಿ ಅದೇ ಅಡಿಯಲ್ಲಿ ಇವತ್ತು ಸಂಬಂಧಗಳ ಅಡಿಯಲ್ಲಿ ರಾಜಕಾರಣ ಮಾಡಿದರೆ ಬಿಟ್ಟರೆ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಾಗಲಿ, ಇವತ್ತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಯುವ ನಾಯಕರಾಗಲಿ ಯಾವುದೇ ದ್ವೇಷದ ರಾಜಕಾರಣಕ್ಕೆ ಯಾವತ್ತೂ ಕೂಡ ಒತ್ತು ಕೊಟ್ಟಿಲ್ಲ. ದೇವೇಗೌಡರ ಕುಟುಂಬ ಮುಂದೂ ಕೂಡ ದ್ವೇಷದ ರಾಜಕಾರಣಕ್ಕೆ ಒತ್ತು ಕೊಡಲ್ಲ ಅನ್ನೋ ವಿಚಾರವನ್ನು ಈ ಭಾಗದ ಶಾಸಕರು ಅರಿಬೇಕಾಗ್ತದೆ. ಈ ಭಾಗದ ಶಾಸಕರು ನಮ್ಮ ಎದುರಿಗೆ ಕುಮಾರಣ್ಣವ್ರನ್ನ ಅವ್ರ ಅಧಿಕಾರ ಮಾಡಬೇಕಾದ್ರೆ ಇಂದ್ರ ಚಂದ್ರ ಅಂತ ಹೇಳಿದ್ದನ್ನೆಲ್ಲ ನಾವು ಅತ್ಯಂತ ಹತ್ತಿರದಿಂದ ನಾವು ನೋಡಿದ್ದೇವೆ. ನೀವು ಯಾಕೆ ಈ ದೇಶದ ರಾಜಕಾರಣ? ನಿಮಗೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅಧಿಕಾರ ಯಾರಪ್ಪನ ಸೊತ್ತು ಅಲ್ಲ. ಈ ಅಧಿಕಾರ ಇವತ್ತು ಜನರು ಕೊಟ್ಟಂಥ ಅಧಿಕಾರ ಜನರಿಗೋಸ್ಕರ ಮೀಸಲಾಗಿಡಬೇಕು. ಅದು ಬಿಟ್ಟು ಈ ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತ ನಿಮ್ಮನ್ನು ಕ್ಷಮಿಸೋದಿಲ್ಲ. ಭಗವಂತರ ರೂಪದಲ್ಲಿರ್ತಕ್ಕಂಥ ಈ ಭದ್ರಾವತಿ ತಾಲೂಕಿನ ಜನ ಮುಂದೊಂದು ದಿನ ಈ ದೇಶದ ರಾಜಕಾರಣಕ್ಕೆ ತಿಲಾಂಜಲಿಯನ್ನು ಬರೀತಾರೆ ಅನ್ನೋ ವಿಚಾರವನ್ನು ನೀವು ಅರಿಬೇಕಾಗ್ತದೆ. ಯಾವ ಪೊಲೀಸ್ ಸ್ಟೇಷನ್ನಿಗೆ ಹೋದರೂ ಕೂಡ ನೀವು ಹೇಳಬೇಕದೆ, ಪೊಲೀಸ್ ಸ್ಟೇಷನ್ ಯಾರಪ್ಪನ ಆಸ್ತಿ ಅಲ್ಲ, ಪೊಲೀಸ್ ಸರ್ಕಾರಿ ನೌಕರರು. ನಿಮಗೆ ಆದ ಸಂದರ್ಭದಲ್ಲಿ ಹೇಳಿ, ನಾನಿದ್ದಾರೆ, ಶಾರದಾ ಪುರಿ ನಾಯಕರು ಇಲ್ಲಿ ಶಾಸಕರಿದ್ದಾರೆ, ನಾನು ಈ ಭಾಗದಲ್ಲಿ ಶಾಸಕರಿದ್ದೇನೆ. KDP ಸಭೆಯಲ್ಲಿ ನೀವು ನೋಡಿರಬೇಕು, ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಮಾತಾಡಿದ್ದೇವೆ. KDP ಸಭೆಯಲ್ಲಿ ಶಾರದಾ ಪುರಿ ನಾಯಕರು ನಾವು ಇಬ್ಬರು ಒಟ್ಟಿಗೆ ಕೂರ್ತೀವಿ. ನಾವು ಅಲ್ಲಿ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಕಳೆದು ಹೋಗಿರ್ತಕ್ಕಂಥ ಏನು ಅಪ್ಪಾಜಿ ಗೌಡರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಿ, ಆ ಪ್ರೀತಿಯ ದ್ಯೋತಕವಾಗಿ ಇವತ್ತು ಶಾರದಾ ಅಪ್ಪಾಜಿಗೌಡರು ಅವರು ಮನೆಯಲ್ಲಿ ಸೀಮಿತ, ಅಪ್ಪಾಜಿಗೌಡರು ಇದ್ದಂಥ ಸಂದರ್ಭದಲ್ಲಿ ಮನೆಗೆ ಸೀಮಿತ ಆಗಿದ್ದರು. ಬಂದು ಹೋದಂಥ ಎಲ್ಲ ಬಂಧು ಭಗಿನಿಯರನ್ನು, ಆ ಕ್ಷೇತ್ರದ ಜನರನ್ನು ಅತ್ಯಂತ ಪ್ರೀತಿಯಿಂದ ಕಂಡು ಅವರಿಗೆ ಕಾಫಿ ಕೊಡೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಈ ವಿಚಾರಕ್ಕೆ ಸೀಮಿತವಾಗಿದ್ದಂಥ ಶಾರದಾ ಅಪ್ಪಾಜಿಗೌಡರು ಅನಿರೀಕ್ಷಿತವಾದ ಅಪ್ಪಾಜಿಗೌಡರ ಅಗಲಿಕೆಯಿಂದ ಇವತ್ತು ನೀವೆಲ್ಲ ಒಕ್ಕೊರಲಿನಿಂದ ಶಾರದಾ ಅಪ್ಪಾಜಿಗೌಡರನ್ನ ಮುಂದೆ ತಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಅವರಿಗೆ ಅತಿ ಹೆಚ್ಚು ಗೌರವ ಕೊಟ್ಟಿದ್ದೀರಿ. ಆ ಗೌರವ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಬರೋದಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರಿಗೆ ಅಗಾಧವಾದ ಕೆಲಸ, ರಾಷ್ಟ್ರದ ಕೆಲಸ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಬಗ್ಗೆ ಬಹಳ ಅತ್ಯಂತ ಕಾಳಜಿ ಇರ್ತಕ್ಕಂಥ ಯಾವುದಾದ್ರೂ ಒಬ್ಬ ನಾಯಕ ಈ ನಾಡಿನಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಕುಮಾರಸ್ವಾಮಿ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋಂಗಿಲ್ಲ. ಇವತ್ತು ಕುಮಾರಸ್ವಾಮಿಗೆ ಅತ್ಯಂತ ಕಾಳಜಿ. ಇವತ್ತು ಅವರು ಆಗ ಮುಖ್ಯಮಂತ್ರಿ ಆದಂಥ ಕೆಲವೇ ದಿನಗಳಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಯಾವ ರೀತಿ ಜನರನ್ನು ಕಂಡಿದ್ದಾರೆ, ಯಾವ ರೀತಿ ರೈತರಿಗೆ ಇವತ್ತು ಅವರು ಉಪಕಾರವಾಗಿ ಇವತ್ತು ಕೆಲಸ ಮಾಡಿದ್ದಾರೆ, ಯುವಕರಿಗೆ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಅವರು ಜನರ ಸ್ಪಂದನೆಗೆ ಕೆಲಸ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಅವರು 20 ತಿಂಗಳ ಆಡಳಿತ ಇರ್ಬೋದು, 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಕೆಲವೇ ತಿಂಗಳ ಆಡಳಿತದಿಂದ ತಮಗೆಲ್ಲ ಗೊತ್ತಾಗಿದೆ. ಇವತ್ತು ದೇವೇಗೌಡರು ಕೂಡ ಇವತ್ತು ಈ ನಾಡಿನಲ್ಲಿ ಯಾರಾದರೂ ಇವತ್ತು ಜಾತ್ಯತೀತ ಜನತಾದಳ ಸರ್ಕಾರ ದೇವೇಗೌಡರು ಬಂದಂಥ ಕಾಲದಲ್ಲಿ ಕೂಡ ಸಾಲ ಮನ್ನಾ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಕೊಟ್ಟ ಮಾತಿನಂತೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಸುಮಾರು 25,000 ಕೋಟಿಯ ಸಾಲವನ್ನು ಮನ್ನಾ ಮಾಡಿದಂಥ ಕೀರ್ತಿಗೆ ಪಾತ್ರ ಆಗಿರ್ತಕ್ಕಂಥ ಯಾರು ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಕುಮಾರಸ್ವಾಮಿ ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಯಾವತ್ತೂ ಮರೆಯೋಂಗಿಲ್ಲ. ಹಾಗಾಗಿ ಅಂಥವರ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ರು ಕೂಡ ಅಷ್ಟೇ ಸಮರ್ಥವಾಗಿದ್ದಾರೆ. ಇವತ್ತು ರಾಜ್ಯದಾದ್ಯಂತ ಸಂಚರಿಸ್ತಾ ಇದ್ದಾರೆ ಯುವ ನಾಯಕರು. ಆ ಯುವ ನಾಯಕರ ಮೇಲೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಭಾಳ ವಿಶ್ವಾಸವಿಟ್ಟು ಅಂದು ಎಲ್ಲ ನಾಯಕರನ್ನು ರಾಜ್ಯದಲ್ಲಿರ್ತಕ್ಕಂಥ ಜಾತ್ಯತೀತ ಜನತಾದಳದ MLAಗಳಿರ್ಬೋದು, ಮಾಜಿ ಸಚಿವರುಗಳಿರ್ಬೋದು, ಹಾಲಿ ಶಾಸಕರುಗಳಿರ್ಬೋದು, ಎಲ್ಲರನ್ನು ಕರೆದು ಅವರ ಸಮ್ಮುಖದಲ್ಲಿ ಮಾಡಿದಂಥ ತೀರ್ಮಾನ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡಬೇಕು, ನಮ್ಮ ಎಲ್ಲ ಸದಸ್ಯರ ನೋಂದಾವಣೆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಕೊಟ್ಟ ಫಲವಾಗಿ ಇವತ್ತು ರಾಜ್ಯವನ್ನು ಸಂಚರಿಸಿ ಇವತ್ತು ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ನಾವೆಲ್ಲ ಕೈ ಜೋಡಿಸ್ಬೇಕಾಗ್ತದೆ. ಹೆಗಲು ಕೊಟ್ಟು ರಾಜ್ಯ ಸಂಚಾರ ಮಾಡ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಗೆ ನಾವೆಲ್ಲ ಇದ್ದೇವೆ. ಭದ್ರಾವತಿಯ ಜನ ಇವತ್ತು ಶಾರದಾ ಅಪ್ಪಾಜಿಗೌಡರನ್ನ ವಿಧಾನಸೌಧದ 3ನೇ ಮಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ನೀವು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡೋ ಮುಖಾಂತರ ಕುಮಾರಣ್ಣರ ಕೈ ಬಲಪಡಿಸೋದು, ಜೊತೆಗೆ ಜಾತ್ಯತೀತರಿಗೆ ಒಂದು ಶಕ್ತಿಯಾಗಿ ಭದ್ರಾವತಿ ತಾಲೂಕು ಖಂಡಿತ ನಿಲ್ತದೆ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಇವತ್ತು ವೇದಿಕೆಯ ಮೇಲಿರ್ತಕ್ಕಂಥ ಅನೇಕ ಗಣ್ಯರು ಮಾತನಾಡಲಿದ್ದಾರೆ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇವತ್ತು ನಿಮ್ಮೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಶಾರದಾ ಅಪ್ಪಾಜಿಗೌಡರ ಜೊತೆಯಲ್ಲಿ ತಾವೆಲ್ಲ ನಿಲ್ಲಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಮಾಡಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭ ಆಗಲಿ. ಜೈ ಹಿಂದ್, ಜೈ ಜನತಾದಳ. ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ MLCಗಳಾದ ಭೋಜೇಗೌಡರಿಗೆ ಪಕ್ಷದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಈಗ ನಮ್ಮೆಲ್ಲರ ಕಣ್ಮಣಿ ನಮ್ಮ ಭದ್ರಾವತಿಯ ಭವಿಷ್ಯದ ನಾಯಕ ಅಜಿತ್ ಅಪ್ಪಾಜಿಯವರು 2 ಮಾತಾಡಬೇಕು ಅಂತ ಹೇಳಿ ಎಲ್ಲ ಯುವಕರು ಕೇಳ್ತಾ ಇದ್ದಾರೆ. 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ನೆರೆದಿರುವಂಥ ನಿಮ್ಮ ನೆಚ್ಚಿನ ನಾಯಕರಾದ ರಾಜ್ಯ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ತಾಯಿಯ ಸಮಾನರಾದ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪೂರ್ಯ ನಾಯಕರವರೇ, ಮತ್ತೊಬ್ಬರು ನಮ್ಮ ಪಕ್ಷದ ಮತ್ಸದಿ ನಾಯಕ MLC ಅವರಾದ ಭೋಜೇಗೌಡ್ರೆ, ಮತ್ತು ನಾಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ್ರೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಕಡ್ದಾಳ್ ಗೋಪಾಲ್ ಅವರೇ, ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರಾದ ರಶ್ಮಿ ರಾಮೇಗೌಡ್ರೆ, ಮತ್ತು ಜಿಲ್ಲಾ ಯುವ ಅಧ್ಯಕ್ಷರಾದ ಮಧು ಅವರೇ, ಮಹಿಳಾ ಅಧ್ಯಕ್ಷರಾದ ಸತೀಶ್ ಅವರೇ, ಗೀತಾ ಸತೀಶ್ ಅವರೇ, ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ನಾಯಕರುಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಇಲ್ಲಿ ಬಂದಂಥ ನನ್ನ ನೆಚ್ಚಿನ ಎಲ್ಲ ತಂದೆ ತಾಯಂದಿರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಂದಿರಿಗೆ ಮತ್ತು ಪಕ್ಷದ ಅಗಲಿರಲು ನಮ್ಮ ತಂದೆಗೆ ಹೆಗಲು ಕೊಟ್ಟು ದುಡಿದ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗಾಗಲೇ ಕಾರ್ಯಕ್ರಮಕ್ಕೆ ಭಾರಿ ಸಮಯ ಆಗಿದೆ. ಮುಂದೆ ಇನ್ನೂ ಮಾತಾಡಲು ಬಹಳ ಅವಕಾಶ ಇದೆ. ಇನ್ನು ವೇದಿಕೆ ಮೇಲೆ ಶಾರದಾ ಅಪ್ಪಾಜಿಯವರು ಮತ್ತು ನಿಖಿಲಣ್ಣ ಮಾತಾಡಬೇಕು. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ನಿಖಿಲಣ್ಣಗೆ ಹೇಳೋದು ಕೇಳಬೇಕು. ಮುಂದೆ ಅದೇ ರೀತಿ ಪಕ್ಷದ ಸಂಘಟನೆ ಮಾಡಬೇಕಂತ ಹೇಳ್ತಾ ನನ್ನ ಅವಕಾಶ ಮಾಡಿಕೊಟ್ಟ
ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಅಪ್ಪಾಜಿ. ನನ್ನ ಧನ್ಯವಾದ. ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಅಜಿತ್ ಅಪ್ಪಾಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಧನ್ಯವಾದಗಳು. ಈಗ ನಮ್ಮ ಪಕ್ಷವನ್ನ ಬಹಳ ಗಟ್ಟಿತನದಿಂದ ಮುನ್ನಡೆಸ್ತಿರುವಂಥ ತಾಲೂಕು ಅಧ್ಯಕ್ಷರಂತ ಕರುಣಾಮೂರ್ತಿಗಳು, ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರೆ ಮಾತಾಡೋಕ್ಕಾಗಲ್ಲ. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಈ ದಿನ ಈ ಸುಂದರ ಸಂಜೆಯಲ್ಲಿ ಪಕ್ಷದ ಕಾರ್ಯಕರ್ತರ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿರುವಂಥ ರಾಜ್ಯದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನನ್ನ ಸ್ನೇಹಿತರು, ನಿಮ್ಮ ನಾಯಕ ಅಂತ ಅಪ್ಪಾಜಿ ಅವರ ಧರ್ಮಪತ್ನಿ, ನಮ್ಮ ನಾಯಕ ಅಂತ ಶಾರದಾ ಅಪ್ಪಾಜಿ ಅವರೇ, ಶಾರದಾ ಪೂರ್ಯನಾಯ್ಕ ಅವರೇ, ಭೋಜೇಗೌಡರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಪುಟಾಣಿ ಮಕ್ಕಳೇ, ಬಹುಶಃ ಇವತ್ತು ಕಾರ್ಯಕ್ರಮ ಯಾವ ವಿಚಾರಕ್ಕಂತ ಮಾತಾಡೋ ವಿಚಾರ ಆಗಲೇ ಸುರೇಶ್ ಗೌಡ್ರವರು ಮಾತಾಡಿದ್ದಾರೆ. ಬಹುಶಃ ಚಕ್ರ ಜೀವನದಲ್ಲಿ ತಿರುಗ್ತಾ ಇರುತ್ತೆ. ಮೇಲಿರೋದು ಕತ್ಲೆ ಬಂದ ಮೇಲೆ, ಸೂರ್ಯ ಬಂದ ಮೇಲೆ ಕತ್ಲೆ ಬರಲೇಬೇಕಾಗತ್ತೆ. ಹಾಗಾಗಿ ಮೇಲಿರೋದು ಕೆಳಗೆ ಬರಬೇಕದು, ಕೆಳಗಿರೋದು ಮೇಲೆ ಹೋಗುತ್ತೆ. ಹಾಗಾಗಿ ಯಾರು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಪ್ಪಾಜಿ ಗೌಡ್ರು ಅವ್ರು ಹಂಗೆ ಬಿಟ್ಟೋಗಿಲ್ಲ. ಅಪ್ಪಾಜಿ ಅವರು ಒಂದು ಉಳಿಯನ್ನ ಮಗನನ್ನ ಬಿಟ್ಟೋಗಿದ್ದಾರೆ. ನಮ್ಮನ್ನ ಕಾಯಕ ಅವನು ನಮ್ಮ ಪರವಾಗಿದ್ದಾನೆ. ಯಾಕಂದ್ರೆ ಸಂಟಿ ಕಳಗ ಅಂತ ಒಬ್ಬಂಟಿಯಾಗಿ ಹೋರಾಟ ಮಾಡಿಕೊಂಡು ನಮಗೆ ಎದೆ ಕೊಟ್ಕೊಂಡು ಕಾರ್ಯಕರ್ತನಾಗಿ ದುಡಿಯುವಂತ ನನ್ನ ಮಿತ್ರನನ್ನ ಕೈ ಜೋಡಿಸ್ಬೇಕಾದ ವ್ಯಕ್ತಿ ಈ ಸಂದರ್ಭದಲ್ಲಿ ನಮಗಿದೆ. ಈ ಪಕ್ಷ ನಮಗೆ ಏನು ಕೊಟ್ಟಿದ್ದಕ್ಕಂತ ಈ ಪಕ್ಷ ಎಲ್ಲರೂ ನಮಗೆ ವಿಚಾರನ ಕೊಟ್ಟಿದೆ. ಬಹುಶಃ ಇವತ್ತು ನಮ್ಮ ಕೃಷ್ಣೇಗೌಡರಲ್ಲಿ ಕೂತಿದ್ದಾರೆ ಇಲ್ಲಿ ನನ್ನ ಸ್ನೇಹಿತರು VSL ಮುಖಂಡರು. ಬಹುಶಃ ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ನಾವೆಲ್ಲ ಹಾಸನಾಗ ಹೋಗಿದ್ದ ಸಂದರ್ಭದಲ್ಲಿ ಅಪ್ಪಾಜಿ ಜೊತೆಗೆ ಹೋಗಿರುವಾಗ 10 ಜನ VSL ಅಂತ ಕೂಗಿದ್ರೆ ಎಲ್ಲ ಗೊತ್ತಾಯ್ತು. ಅಪ್ಪಾಜಿ ಗೌಡ್ರು ಎಲ್ಲರೂ ಕರ್ಕೊಂಡ್ಬಂದಿದ್ದೀರಾ, ನಿಮ್ಮ VSL ನಾನು ಉಳಿಸ್ಕೊಡ್ತೀನಿ ಅಂತ ಹೇಳಿ ದೇವೇಗೌಡರು ನಮಗೆ ಅವತ್ತು ಭರವಸೆ ಕೊಟ್ಟರು. ಪ್ರಧಾನಿಯಾಗಿ ಕೆಳಗಿಳಿಯ ಸಂದರ್ಭದಲ್ಲಿ ನಮಗೆ VSL ಉಳಿಸ್ಕೊಟ್ಟು ಹೋಗಿದ್ರು. ಇದೇ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣ ನಿಮ್ಮ ಅಪ್ಪಾಜಿ ಕನಸನ್ನ ನನಸು ಮಾಡಿಕೊಡ್ತೀನಿ ಅಂತ, ಅಧ್ಯಕ್ಷರೇ ನೀವು ಯಾವುದೇ ಥರದಲ್ಲಿ ಎದುರ್ಕೋಬೇಡಿ, ತಪ್ಪಾಗಿದೆ, ಅಕ್ಕನ ಗೆಲ್ಲಿಸ್ಬೇಕಾಯ್ತು, ತಪ್ಪಾಗಿದೆ, ಬಿಟ್ಟಿದ್ದೀವಿ, ಹಾಗಾಗಿ ನೀವು ಎದುರ್ಕೊಳ್ಳೋಕೆ ಹೋಗಬೇಡ, ಮುಂದಿನ ಚುನಾವಣೆ ನಾನು ಗೆಲ್ಲಿಸ್ತೀನಿ, ನಿಮ್ಮ ಪರವಾಗಿ ಬರ್ತೀನಿ ಅಂತೇಳಿ ಇವತ್ತು ಕಾರ್ಖಾನೆ ಉಳಿಸ್ಕೊಡೋ ಅಂತ ಮಾಡ್ತಾ ಇದೆ. ನಾವೇ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳ್ತಲ್ಲ, ಬೇರೆ ಏನೋ ವಿಚಾರ ಅಂತಲ್ಲ, ಇಲ್ಲಿ ದುಡಿಯಂತ ಕೈಗಳಿಗೆ ಕೆಲಸವನ್ನ ಕೊಡ್ತೀನಿ, VSL ಉಳಿಸ್ಕೊಡ್ತೀನಿ ಅಂತ ವಿಚಾರದಲ್ಲಿ ಇವತ್ತು ಕಾರ್ಖಾನೆ ಉಳಿಸ್ಕೊಡೋದಂತ ಕುಮಾರಸ್ವಾಮಿಯನ್ನ ನೆನಪು ಮಾಡ್ಕೋಬೇಕು. ವಿಶ್ವೇಶ್ವರನ ಯಾವ ರೀತಿಯಲ್ಲಿ ನಾವು ನೆನಪು ಮಾಡ್ಕೊಳ್ತಿದ್ವೋ ಅದೇ ರೀತಿಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಕುಮಾರಣ್ಣನ ನೆನಪು ಮಾಡ್ಕೊಳ್ಳೋಂಥ ವಿಚಾರ ಭದ್ರಾವತಿಯಲ್ಲಿ ಬರುತ್ತೆ ಅಂತ ನಿಖಿಲನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ. ಹಾಗಾಗಿ ಭದ್ರಾವತಿಯಲ್ಲಿ ದಿನನಿತ್ಯ ನಮ್ಮ ಬಾಂಧವ್ಯ ಪ್ರೀತಿ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ನಿಮ್ಮ ಪ್ರೀತಿ, ನಮ್ಮ ಅಪ್ಪಾಜಿ ನಮ್ಮನ್ನು ಬಿಟ್ಟೋಗಿದ್ದಾನೆ, ಬಿಟ್ಟೋಗಿ ಹೋಗುವಾಗ ನಮ್ಮನ್ನು ಕೈ ಹಿಡಿದುಕೊಂಡು ಕಣ್ಣು ಬಿಚ್ಚಿದ್ದಾರೆ. ಅವರನ್ನ ನನಸು ಮಾಡ್ಬೇಕಂದ್ರೆ ಶಾರದಾ ಅಪ್ಪಾಜಿನ ಗೆಲ್ಲಿಸಂತ ವಿಚಾರದಲ್ಲಿ ನಾವೆಲ್ಲ ಸೇರ್ಕೊಂಡು ದುಡಿಯೋಣ ಅಂತ ವಿಚಾರ ಹೇಳ್ಕೊಂಡು ಈಗ ಮುಂದೆ ನಮ್ಮ ನಾಯಕರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಮ್ಮೆಲ್ಲರ ಶಿವಮೊಗ್ಗ ಜಿಲ್ಲಾ JDSನ ಯೂತ್ ಅಧ್ಯಕ್ಷರಾದ ಮಧು ಅವರು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನನಗೆ ಭಾಷಣ ಬರಲ್ಲಣ್ಣ. भला जेडीएस पार्टी की, भले जेडीएस पार्टी की, MJ अप्पाजी की, शारदा अप्पाजी की, निखिल कुमारस्वामी की, अजीत गौड़ा की. ಸ್ನೇಹಿತರೆ, ನಿಖಿಲ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ 2-3 ಕಾರ್ಯಕ್ರಮದಲ್ಲಿ ನಿಖಿಲ್ ಅಣ್ಣ ಭದ್ರಾವತಿ ಜನ ಕಾಯ್ತಿರ್ತಾರೆ, ಹೋಗ್ಲೇಬೇಕು ಅಂತೇಳಿ ಪಾಪ
ನಿಖಿಲ್ ಅಣ್ಣವರು ಬೇಗ ಬಂದರು ಕಾರ್ಯಕ್ರಮಕ್ಕೆ. ಇನ್ನೂ ಬರ್ತಾ ಇದ್ದಾರೆ ಜನ ಸ್ಟೇಜ್. ಅಣ್ಣ ಚೌಟ್ರಿಯಿಂದ ಅಣ್ಣ ನಿಖಿಲ್ ಅಣ್ಣವರು ಚೌಟ್ರಿಯಿಂದ ಹೊರಗಡೆ ಇನ್ನೂ 500 600 ಜನ ಇದ್ದಾರೆ. ನಿಖಿಲ್ ಅಣ್ಣ ನೀವು ಇನ್ನೂ ಟೈಮ್, ಈಗ ಗಾರ್ಮೆಂಟ್ಸ್ ಇಂದ ಬರೋದು 6:30 7 ಗಂಟೆಗೆ ಬರ್ತಾರೆ ಅಣ್ಣ. ಅವ್ರು ಇನ್ನೂ ಹೆಣ್ಮಕ್ಳುಗಳು ಪಾಪ ಬರ್ತಾ ಇದ್ದಾರೆ. ಮಿನಿಮಮ್ ನಮ್ಮ ಕಾರ್ಯಕ್ರಮ 4 ರಿಂದ 5 ಸಾವಿರ. ನಾವು ಇದು ತಂದ ಜನ ಅಣ್ಣ, ಇದು ಅಲ್ಲ, ಇದು ಬಂದ ಜನ, ತಂದ ಜನ ದುಡ್ಡು ಕೊಟ್ಟು ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ನವರು ಅವರು 5 ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರು, ದುಡ್ಡು ಕೊಟ್ಟು ಕರ್ಕೊಂಬಂದ್ರು. ಇದು ಅಪ್ಪಾಜಿ ಗೌಡ್ರ ಅಭಿಮಾನಕ್ಕೆ ಇದು ಬಂದ ಜನ ಅಣ್ಣ. ಇದು ಈ ಕಾರ್ಖಾನೆ VSL ಕಾರ್ಖಾನೆ ಬಗ್ಗೆ ಅಣ್ಣ, ಈಗ ಕುಮಾರಣ್ಣವರು ಓಪನ್ ಮಾಡ್ತಾರೆ ಅಂತಂದ್ರು. ನೀವು 9964002028 ಅಂತಿದೆಯಲ್ಲ ಅಣ್ಣ, ಅದನ್ನು 2028 ಅಣ್ಣ MPM ಕಾರ್ಖಾನೆ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ MPM ಕಾರ್ಖಾನೆನು ದೇವೇಗೌಡರು ಮನೆ ಕುಟುಂಬದವರೇ ಓಪನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಣ್ಣ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಣ್ಣ, ಭದ್ರಾವತಿಯಲ್ಲಿ 2 ಕಣ್ಣಿದ್ದಂಗೆ VSL ಒಂದು MPM ಒಂದಣ್ಣ. ಆ 2 ಕಾರ್ಖಾನೆ ದೇವೇಗೌಡರು ಅಪ್ಪಾಜಿ ಮನೆ ಕುಟುಂಬದ ಸಾಕಷ್ಟು, ಮತ್ತೆ ಅಪ್ಪಾಜಿ ಗೌಡರು ಕುಟುಂಬದ ಸಾಕಷ್ಟು ಆ ಕಾರ್ಖಾನೆಗೆ ಆಶೀರ್ವಾದ ಇದೆಯಣ್ಣ. ಈ ಕಾರ್ಖಾನೆ MPM ಕಾರ್ಖಾನೆ ಮುಚ್ಚಿರಂತ ಕಾರ್ಖಾನೆ ಏನಿದೆಯಣ್ಣ, 2028ಕ್ಕೆ ಯುವಕರುಗಳಿಗೆ ಕೆಲಸ ಸಿಗಬೇಕು, ಯುವಕರುಗಳಿಗೊಂದು ಅನುಭವ ಇದೆ ಅಣ್ಣ. ಇಲ್ಲಿ ಲೇಬರ್ ಕಾರ್ಮಿಕರು ವಿಂಗ್, ಇದು ಬೇರೆ ಏನಿಲ್ಲ. ಈಗ ಇಸ್ಪೀಟ್ ಆಡ್ಸೋ ಕಾರ್ಯಕ್ರಮ ಆಗಿದೆ ಅಣ್ಣ ಕಾಂಗ್ರೆಸ್ನವ್ರದ್ದು. ಇಸ್ಪೀಟು, ಮಟ್ಕ, ಕ್ರಿಕೆಟ್ ಬೆಟ್ಟಿಂಗು ಇವೇನು ನಡೀತಾ ಇದಾವಣ್ಣ. ಅದು ಬಿಟ್ಟ ಅಂದ್ರೆ ಬೇರೆ ಏನು ನಡೀತಿಲ್ಲ ಅಣ್ಣ. ಯುವಕರಿಗೆ 2 ಕಾರ್ಖಾನೆ ನೀವು ಓಪನ್ ಮಾಡಿಸ್ಕೊಟ್ರೆ ಅಣ್ಣ, ಜೀವ ಇರೋ ತನಕ ಭದ್ರಾವತಿ ಜನ JDS ಅನ್ನ ಸಿಂಬಲ್ ಉಳಿಸ್ತಾರೆ, ಅಪ್ಪಾಜಿ ಗೌಡ್ರ ಮನೆ ಕುಟುಂಬನ ಉಳಿಸ್ತಾರೆ ಅಂತ ನಾನು ಯುವಕರ ಪರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಣ್ಣ. ಈಗ ಅತಿ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಸಮಯ ಇಲ್ಲ ಬ್ರದರ್. ಈ ನಂಬರ್ ಎಲ್ಲಾ ಫ್ಲೆಕ್ಸ್ ಅಲ್ಲಿ ಅಪ್ ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಫ್ಲೆಕ್ಸ್ ಅಲ್ಲಿ ನಂಬರ್ ಹಾಕ್ಸಿದೀನಿ. ನಿಖಿಲ್ ಅಣ್ಣಿಂಗ್ ಇಲ್ಲೇ ಶಕ್ತಿ ತುಂಬೋದಾದ್ರೆ ನೀವೆಲ್ಲರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು 9964002028ಗೆ ಇಲ್ಲೇ ಈಗಲೇ ನೀವು ಒಂದು ಮಿಸ್ಡ್ ಕಾಲ್ ಕೊಟ್ರೆ ಶಾರದಾ ಅಪ್ಪಾಜಿ ಅವರು ಶಕ್ತಿ ಬರ್ತದೆ. ನಿಖಿಲ್ ಅಣ್ಣಗೊಂದು ಬಂದಿರಂತ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಾಗುತ್ತೆ. ನಿಖಿಲ್ ಅಣ್ಣವ್ರು ಕಣ್ಣಾರ ನೋಡ್ತಾರೆ ಅಂತ ಹೇಳ್ತಾ ಅಣ್ಣಂದ್ರೆ ಎಲ್ಲ ದಯಮಾಡಿ ಮೊಬೈಲ್ ಹಿಡ್ಕೊಂಡು ನಂಬರ್ ಮಿಸ್ ಕಾಲ್ ಕೊಡಬೇಕಾಗುತ್ತೆ ಪ್ಲೀಸ್ ಅಣ್ಣ. ನಂಬರ್ ಹೇಳ್ತೀನಿ ಕೇಳ್ರಿ ಅಣ್ಣ. ಅಣ್ಣ ನಂಬರ್ ಹೇಳ್ತೀನಿ 9964 002028 ಅಣ್ಣ. ದಯಮಾಡಿ ಈಗ ಮಿಸ್ಡ್ ಕಾಲ್ ಕೊಟ್ಟು ನೀವೆಲ್ಲ ಮೊಬೈಲ್ ಇಟ್ಕೊಂಡು ನಿಖಿಲ್ ಅಣ್ಣಿಂಗೆ ಅಪ್ಪಾಜಿ ಗೌಡ್ರ ಮನೆ ಕುಟುಂಬಕ್ಕೆ ತೋರಿಸ್ಬೇಕಾಗತ್ತೆ ಅಣ್ಣ ದಯಮಾಡಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ತುಂಬಾ ಜನ ಮಾತಾಡೋದಿದ್ದಾರೆ ಅಣ್ಣ, ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದ ಈ ವೇದಿಕೆಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಎಲ್ಲ ಮಹಿಳೆಯರ ರಶ್ಮಿ ರಾಮೇಗೌಡರು, ಪೂರ್ಣಿಮಾ ಮೇಡಮ್ ಅವರು, ಕನ್ಯಾಕುಮಾರಿ ಅವರು ಹಾಗೂ JDS ಮಹಿಳಾ ಅಧ್ಯಕ್ಷರು ಗೀತಾ ಮೇಡಮ್ ಅವರು ಎಲ್ಲರೂ ಸೇರಿ ಶಾರದಾ ಅಪ್ಪಾಜಿಯವರು ಮಾತಾಡಿದ್ರೆ ನಾವೆಲ್ಲ ಮಹಿಳೆಯರು ಮಾತಾಡೋದಕ್ಕಿಂತ ಮಹಿಳೆಯಲ್ಲಿ ವೇದಿಕೆ ಕೂತಿರುವಂಥ ಎಲ್ಲ ಮಹಿಳೆಯರು ಹೇಳಿದ್ದಾರೆ. GP ಕೊಟ್ಟ ಆಧಾರದ ಮೇಲೆ ಶಾರದಾ ಅಪ್ಪಾಜಿಯವರು. ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಈ ಮತ ಬಾಂಧವರಿಗೆ ಈ ಮುಸ್ಸಂಜೆ ಹೊತ್ತಿನಲ್ಲಿ ಈ ಮೊಳೆಲು ಎಲ್ಲರೂ ಈ ರೀತಿ ಸಹಕರಿಸಿರೋದು ನೋಡಿದ್ರೆ ತುಂಬ ಹೃದಯದ ನಿಮ್ಮೆಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಏನಿವತ್ತು ಜನರೊಂದಿಗೆ ನೋಂದಣಿ ಅಭಿಯಾನ ಮಾಡ್ತಾ ಇದ್ದೀವಿ. JDS ದಯವಿಟ್ಟು ಎಲ್ಲರೂ ಇಲ್ಲಿ ಬಂದಿರೋರು ಮಾಡಿದ್ರೆ ಮುಂದಿನ ದಿನದಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ನೀವು ಮೊಬೈಲ್ನಲ್ಲಿ ನೋಂದಣಿ ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತೇನು ವೇದಿಕೆ ಮೇಲೆ ನಿಖಿಲ್ ಯುವ ಅಧ್ಯಕ್ಷರಾದಂಥ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವತ್ತು ದೇವೇಗೌಡರು ಮಗನ ಜೊತೆಗೆ ಈಗ ಮೊಮ್ಮಗನ್ನ ಕಳಿಸಿದ್ದಾರೆ ಅಂದರೆ
ದೇವೇಗೌಡರಿಗೆ ನಿಖಿಲ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂತೇಳಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಅವನು ಕುಮಾರಣ್ಣ ಬಂದಿಲ್ಲ, ಇವತ್ತು ಯಾರೋ ಸಣ್ಣ ಹುಡುಗ ಬಂದಿದ್ದಾನೆ ಅಂತ ಯಾರೋ ತಪ್ಪು ತಿಳ್ಕೊಬಾರ್ದು. ನಿಖಿಲ್ ಅವ್ರ ಸಾರಥ್ಯ ಎಷ್ಟಿದೆ ಅಂತೇಳಿ ನಿಮಗೆ ಇವತ್ತು ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಮಾರಣ್ಣ ದೇವೇಗೌಡ ಎರಡೂ ಒಂದೇ, ಅದ್ರ ಜೊತೆಗೆ ನಿಖಿಲ್ ಅಣ್ಣನೂ ಒಂದೇ. ಎಲ್ಲ ₹1 ನಾಣ್ಯದಲ್ಲಿ ಹೆಂಗಿರುತ್ತೆ ಎರಡು ಮುಖ ಆ ಥರ ಇದ್ದಾರೆ. ಆದ್ದರಿಂದ ಯಾರು ಬಂದರೂ ನಮ್ಮ ಭದ್ರಾವತಿಗೆ ಸ್ವಾಗತ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ವೇದಿಕೆ ಮೇಲಿರುವ ಸುರೇಶ್ ಗೌಡರು ನಾಗಮಂಗಲ ಟು ಮಂಡ್ಯ ಟು ಭದ್ರಾವತಿ ಅಂತೇಳಿ ಇವತ್ತು ಹೇಳಿದರು. ಮಂಡ್ಯ ಗೌಡರು ಎಲ್ಲಿದ್ರು ಒಂದಾಗ್ತಾರೆ ಅಂತ ಅಂತಾರೆ. ಆದರೆ ಜನ ಹೇಳ್ತಾರೆ ಮಾಂಸಕ್ಕೂ ಬೇರೆ ಜಾತಿಯವ್ರು ಹೇಳೋದು ಮಾಂಸಕ್ಕೂ ಹೆಂಡಕ್ಕೂ ಗೌಡರು ಒಂದಾಗ್ತಾರೆ ಅಂತ ಅಂತಾರೆ. ಆದರೆ ಅದನ್ನು ನಾವು ನಿರೂಪಿಸ್ಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಆ ಮಾತನ್ನು ಇವತ್ತು ನೀವೆಲ್ಲರೂ ಸುಳ್ಳು ಮಾಡಬೇಕು. ಮಂಡ್ಯ ಜನ ಚಡ್ಡಿಗೌಡರು ಅಂತ ಏನಂತಾರೆ ಅದನ್ನು ನೀವೆಲ್ಲರೂ ಹೋಗಾಡಿಸ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮಂಡ್ಯ ಗೌಡರ ಶಕ್ತಿ ಎಷ್ಟಿದೆ ಅಂತೇಳಿ ನೀವು ಪ್ರದರ್ಶನ ಮಾಡಬೇಕು. ಎಲ್ಲ ಜನಾಂಗದಲ್ಲೂ ಇವತ್ತು ಮಂಡ್ಯ ಗೌಡರು ಅಂತೇನಿಲ್ಲ, ಮಂಡ್ಯ ಜನ ಎಲ್ಲ ಜನಾಂಗನೂ ಸ್ವಾಗತಿಸ್ತಾರೆ. ಎಲ್ಲ ಜನನೂ ಯಾವತ್ತು ಜಾತಿ ಮತ ಭೇದ ಕೇಳ್ದೇ ಮನೆ ಮಕ್ಕಳು ಅಂತೇಳಿ ಅವ್ರನ್ನೆಲ್ಲ ನಾವು ಪ್ರೀತಿಯಿಂದ ಇವತ್ತಿನವರೆಗೂ ಸಾಕಿದ್ದೀವಿ. ಇವತ್ತಿನವರೆಗೂ ಅಪ್ಪಾಜಿ ಗೌಡರು ಮನೇಲಿ ಯಾರೇ ಬಂದರೂ ಅಪ್ಪಾಜಿ ಗೌಡರು ನೀನು ಯಾವ ಜಾತಿ, ನೀನು ಎಲ್ಲಿಂದ ಬಂದೆ ಅಂತ ಕೇಳಲಿಲ್ಲ. ಇಲ್ಲಿವರೆಗೂ ಯಾರು ಅದನ್ನು ಅನುಭವಿಸಿದ್ದೀರಾ? ಹೊರಗಡೆ ನಿಂತ್ಕೊಳ್ಳಿ ಅಂತಲೂ ಸಮೇತ ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೂ. ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದರಿಂದ ವೇದಿಕೆ ಮೇಲಿರುವ ಶಾರದಾ ಪುರ್ಯನಾಯ್ಕ ಅವರು ಬಂದಿದ್ದಾರೆ, ಗ್ರಾಮಾಂತರ ಶಾಸಕರಾದಂಥ ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಕಡ್ದಾಳ ಗೋಪಾಲಣ್ಣವರು ಇದ್ದಾರೆ. ಅದೇ ರೀತಿ ಭೋಜೇಗೌಡರು 6 ತಾಲೂಕಿಗೂ 6 ಜಿಲ್ಲೆಗೂ ನಾನೊಂದು MLC ಆಗಿ ವಿಧಾನ ಪರಿಷತ್ತಲ್ಲಿ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕಳಿಸ್ತಾ ಇದ್ದೇನೆ. ಮತ್ತು ಜಿಲ್ಲಾ ಅಧ್ಯಕ್ಷರಾದ ಮಹಿಳಾ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡರು, ರಾಜ್ಯ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡರಿದ್ದಾರೆ. ಮತ್ತು ಅದೇ ಎಲ್ಲರೂ ಹೆಸರು ಕನ್ಫ್ಯೂಸ್ ಆಗ್ತಿದೆ. ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಇವರೆಲ್ಲ ತಲೆ ತಿಂತಾ ಇದ್ದಾರೆ. ನಾನಾದರೆ ಅವ್ರ ಹೆಸರನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಎಲ್ರಿಗೂ ಒಟ್ಟಾಗಿ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನ ಹೆಸರು ಹೇಳಲಿಲ್ಲ ಅಂತ ಅನ್ಯತಾ ಭಾವಿಸ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಮತ್ತು ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದೀರಾ, ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀರಾ, ನಗರಸಭೆ ಅಧ್ಯಕ್ಷರು ಇದ್ದೀರಾ, ನಗರಸಭೆ ಮೆಂಬರ್ ಇದ್ದೀರಾ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇದ್ದೀರಾ, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೀರಾ, ಮತ್ತು ಎಲ್ಲ ಕಾರ್ಯಕರ್ತರು, ಅಪ್ಪಾಜಿ ಅಭಿಮಾನಿಗಳು, ನಾಯಕರುಗಳು ಮತ್ತು ಮಾಧ್ಯಮದವರು ಎಲ್ಲರೂ ಇಲ್ಲಿದ್ದೀರಾ. ಎಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಎಲ್ಲ ಏನು ನಿನ್ನೆ ಒಂದು ಫೋನ್ ಮಾಡಿದ್ದಕ್ಕೆ ಇವತ್ತು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೀರಾ, ನಿಮಗೆ ಕೃತಜ್ಞತೆಯನ್ನು ತಲಿಸ್ತೇನೆ. ಮತ್ತು ಅದೇ ರೀತಿ ಇವತ್ತೇನು ನಾನು ನಿಖಿಲ್ ಅಣ್ಣಂಗೆ ಒಂದು ಮಾತು ಕೇಳ್ಕೊತೀನಿ. ಮಾತಾಡಲಿ ಬಿಡು. ಹೇಳ್ತೀನಿ ದಯವಿಟ್ಟು ಯಾರೋ ಗಲಾಟೆ ಮಾಡಬೇಡಿ. ಎಷ್ಟು ಶಾಂತತೆಯಿಂದ ಎಲ್ಲರೂ ನಿಂತ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಏನೋ ಪಾಪ ಹೆಣ್ಮಗಳು ಕಷ್ಟ ಕೇಳ್ತಾ ಇದ್ದಾರೆ. ಯಾಕೆಂದರೆ ನಿಖಿಲ್ ಅಣ್ಣನ ಬೆಂಗಳೂರಿಗೆ ಹೋಗಿ ನೋಡೋಕ್ಕಾಗಲ್ಲ ಅಂತೇಳಿ ಅವರು ಇಲ್ಲೇ ಕೇಳ್ಕೊತಾ ಇದ್ದಾರೆ. ಅದರಿಂದ ಯಾರೂ ಬೇಜಾರಾಗೋದು ಬೇಡ. ರಾಮಣ್ಣವರು ಒಂದು 5 ನಿಮಿಷ ಬಿಟ್ಟರೆ ನಾನು ಮಾತಾಡಿಸ್ತೀನಿ ನಿಮ್ಮ ಹತ್ರ. ಏನು ಇವತ್ತು VSLಗೆ ಎಲ್ರಿಗೂ ಭಯ ಇದೆ ಅಂದರೆ ಎಷ್ಟು 1600 ಕೋಟಿ ಅಷ್ಟೇ ಆಗ್ತಾರೆ ಅಂತೇಳಿ ನಿಮ್ಮೆಲ್ರಿಗೂ ಆತಂಕ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕುಮಾರಣ್ಣನ ಹತ್ರ ಇದನ್ನು ಮಾತಾಡಿ ಹೆಚ್ಚಿನ VSLಗೆ ಸಹಕಾರ ಕೊಡ್ತಾರೆ ಅಂತ ನಿಖಿಲ್ ಅಣ್ಣವ್ರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ. ಇದನ್ನು ಮನವಿ ಮಾಡ್ಕೊತಾ ಇದ್ದೀನಿ. VSLನ ಉಳಿಸ್ಲೇಬೇಕು ಅಂತೇಳಿ ಏನು ಪಣ ತೊಟ್ಟಿದ್ದೀವಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ VSLಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇವತ್ತೇನು ರಿಟೈರ್ಡ್ ಎಂಪ್ಲಾಯಿಗಳಿದ್ದಾರೆ, ರಿಟೈರ್ಡ್ ಎಂಪ್ಲಾಯರು ಇವತ್ತು 11 ತಿಂಗಳು ಒಂದೊಂದ್ಸಲಿ ಬಾಡಿಗೆ ಕಟ್ಟೋದು ಕಷ್ಟ ಆಗ್ತಾ ಇದೆ.
ಅವರಿಗೆ ರಿನ್ಯೂವಲ್ 5 ವರ್ಷಕ್ಕೊಂದ್ಸಲಿ ಮಾಡಿಕೊಡಿ ಅಂತೇಳಿ ನಾನು ಕುಮಾರಣ್ಣವ್ರ ಹತ್ರ ಈಗಾಗಲೇ ಮನವಿ ಮಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ ಡೆಲ್ಲಿಗೆ ಹೋದಾಗ ಎಲ್ಲ ಆಗತ್ತೆ, ಎಲ್ರಿಗೂ ತಾಳ್ಮೆ ಇರಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಯಾಕೆಂದರೆ ನಾನು ಡೆಲ್ಲಿಗೆ ಹೋಗಿ ಬಂದ ತಕ್ಷಣ ಅಕ್ಕ ನನಗೆ ಕೆಲಸ ಕೊಡಿ ಅಂತೀರಾ, ಎಲ್ಲಿಂದ ಕೊಡೋಕ್ಕಾಗತ್ತೆ ಹೇಳ್ರಿ ನೋಡೋಣ. ಫಸ್ಟು ಕೂತ್ಕೊಂಡು ಮಲ್ಕೊಳ್ಳೋಣ, ನಾವು ನಿಂತ್ಕೊಂಡು ಮಲ್ಕೊಳ್ಳೋದು ಬೇಡ, ಸೊಂಟ ಮುರ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಟೈಮಲ್ಲಿ ಹಂತವಾಗಿ ಎಲ್ಲ ಒಳ್ಳೇದಾಗತ್ತೆ ಭದ್ರಾವತಿಗೆ. ಅವತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಪ್ಪಾಜಿಗೌಡರು ಹೋಗಿ ನನಗೆ ಮಿನಿಸ್ಟ್ರ್ ಬೇಡ, ನನಗೆ VSL ಉಳಿಸ್ಕೊಡಿ ಅಂತ ಕೇಳಿದರು. ಇವತ್ತು ದೇವರ ಆಶೀರ್ವಾದದಿಂದ ಇವತ್ತು ಕುಮಾರಸ್ವಾಮಿ ಅದೇ ಅವ್ರ ಮಗ ಕುಮಾರಸ್ವಾಮಿ ಅವರು ಇವತ್ತು ನಮಗೆ ಮಿನಿಸ್ಟರ್ ಆಗಿರೋದು ಎಷ್ಟು ದೇವರ ಆಶೀರ್ವಾದ ಮಾಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗ್ಬೋದು. ಯಾಕೆ ಅಂದರೆ ಭದ್ರಾವತಿ ಜನದ ಕಣ್ಣೀರಷ್ಟಿದೆ. ಯಾಕೆ ಅಂದರೆ ಇಲ್ಲಿರೋದೇ VSL ಇಲ್ಲ ಅಂದರೆ ಭದ್ರಾವತಿಲಿ ಜನನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಭದ್ರಾವತಿ ಏನಾರ ಇವತ್ತು ಭದ್ರಾವತಿಯಾಗಿ ಉಕ್ಕು ನಗರಿಯಾಗಿ ಉಳ್ಕೋಬೇಕು ಅನ್ನೋದಾದರೆ ನಾವೆಲ್ಲರೂ ಹೋರಾಡಿ VSLನ ಫಸ್ಟ್ ಉಳಿಸ್ಕೊಳ್ಳೋಣ. ದಯವಿಟ್ಟು ಯಾರೂ ಆತಂಕ ಪಡೋದು ಬೇಡ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಈ ವರ್ಷದ ಎಂಡಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಕುಮಾರಣ್ಣ ಭರವಸೆ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಅವಕಾಶ ಕೊಡೋಣ. ಯೂನಿಯನ್ ರಿಟೈರ್ಡ್ ಎಂಪ್ಲಾಯಿಗಳಿಗೆ ನಾನಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಅವರು 11 ತಿಂಗಳು ಮನೆ ಬಾಡಿಗೆ ನಾನು ಕಟ್ಟೋಕ್ಕಾಗಲ್ಲ ಅಂತ ನೀವೆಲ್ಲ ಗೋಳಾಡ್ತಾ ಇದ್ದೀರಾ. ಒಂದ್ಸಲಿ ಎಲ್ಲರೂ ಕುಮಾರಣ್ಣನ ಹತ್ರ ಮಾತಾಡೋಣ ಅಂತೇಳಿ ನಿಮ್ಗೆಲ್ರಿಗೂ ಹೇಳಿದ್ದೀನಿ. ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ನಿಮ್ಮ ಪರವಾಗಿ ನಾನೇ ಮಾತಾಡಿ ಬಂದಿದ್ದೀನಿ ಅಂತಲೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಆತಂಕ ಪಡೋದು ಬೇಡ. ಮತ್ತು ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ಸು ನಮಗೆ ಬರೀ 14 ಕೆಲಸ ಇದೆ, ಕೆಲಸ ಕೊಡಿಸಿ ಅಂತೇಳಿ ಕೇಳ್ಕೊಂಡಿದ್ದೀರಾ. ಅದನ್ನು ಸಮೇತ ನಾನು 900 ಜನಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಇದೆ, 300 ಜನಕ್ಕೆ ಕೆಲಸ ಕಡಿಮೆ ಇದೆ ಅಂತೇಳಿ ಹೇಳಿ ಬಂದಿದ್ದೀನಿ. ಅದನ್ನು ಮಾಡ್ತೀನಿ ಅಂತೇಳಿ ಕುಮಾರಣ್ಣವ್ರು ಮಾತು ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮೆಲ್ರಿಗೂ ಅವಕಾಶ ಸಿಗುತ್ತೆ, ಸ್ವಲ್ಪ ದಿನ ಕಾಯಿರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಮುಂದಿನ ಸಲ ನಿಖಿಲ್ ಅಣ್ಣವರು ಮಾತಾಡಬೇಕು. ಮುಂದಿನ ದಿನದಲ್ಲಿ ಇದೇ ರೀತಿ ರೈತರದ್ದು ಹೋರಾಟವನ್ನು ತಗೊಳ್ಳೋಣ, ನಿಖಿಲ್ ಅಣ್ಣನ ಕರೆಸ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಈಗ ಸದ್ಯಕ್ಕೆ ಮೊದಲನೇದಾಗಿ ನಾವು VSL ಉಳಿಸ್ಕೋಬೇಕಾಗಿದೆ. ಅದರಿಂದ ನಾವೆಲ್ಲ ಉಳಿಸ್ಕೊಳ್ಳೋಣ ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ತೀನಿ. ಈಗ ನಿಖಿಲ್ ಅಣ್ಣವ್ರು ಮಾತಾಡ್ತಾರೆ, ನೀವೆಲ್ಲರೂ ಶಾಂತಿ ರೀತಿಯಿಂದ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ದಯವಿಟ್ಟು ಒಂದು 20 ನಿಮಿಷದಲ್ಲಿ ನನ್ನ ಭಾಷಣ ಮುಗಿಸ್ತೇನೆ. ದಯಮಾಡಿ ಒಂದು 10 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಯಾರು ಪಾಪ ಜನ ಎಲ್ಲ ಯಾರು ಒಂದು ಕುರ್ಚಿ ಖಾಲಿ ಆಗಿಲ್ಲ. ಎಲ್ಲ ನನ್ನ ಆತ್ಮೀಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಭದ್ರಾವತಿ ತಾಲೂಕು ಎಂದು ಕೂಡ ಮರೆಯಕ್ಕಾಗದೇ ಇರತಕ್ಕಂಥ ಮಾಣಿಕ್ಯ, ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಗಿನ ಅವರ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮನೆಯ ಮಗ, ಅವರ ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆಗೋಸ್ಕರ ಮೀಸಲಿಟ್ಟು, ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷದ ತಾಲೂಕಿನ ಕಾರ್ಯಕರ್ತರನ್ನ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಜಾಗವನ್ನು ಕೊಟ್ಟು ನಿರಂತರವಾಗಿ ಕ್ಷೇತ್ರದ ಜನತೆಯ
ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಣ ತೊಟ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಈ ಭಾಗದ ಹುಟ್ಟು ಹೋರಾಟಗಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದಿವಂಗತ ಅಪ್ಪಾಜಿ ಗೌಡರ ಅಭಿಮಾನಿಗಳೇ, ಕೋವಿಡ್ನ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆ ಒಂದು ಸಂದರ್ಭದಲ್ಲಿ ಅಪ್ಪಾಜಿ ಗೌಡ್ರನ್ನ ನಾವೆಲ್ಲ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈಗಲೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಅಪ್ಪಾಜಿ ಗೌಡ್ರು ನಮ್ಮನ್ನ ಅಗಲಿ ಹೋಗಿರಬಹುದಷ್ಟೇ, ಆದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವರು ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ ಬಲವಾಗಿ ನಿಂತು ನಿಮಗೆ ಶಕ್ತಿಯಾಗಿ ಸನ್ಮಾನ್ಯ ಅಪ್ಪಾಜಿ ಗೌಡ್ರು ಜನತಾದಳ ಪಕ್ಷವನ್ನ ಬೇರು ಮಟ್ಟದಿಂದ ಭದ್ರಾವತಿ ತಾಲೂಕಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಬಹುಶಃ ನಮ್ಮಂತ ಯುವಕರಿಗೆ ಇವತ್ತು ಅದು ಸ್ಫೂರ್ತಿದಾಯಕವಾದಂತ ಒಂದು ವಿಚಾರ. ಅವರ ನಂತರ ಅವರ ಕುಟುಂಬದ ಧರ್ಮಪತ್ನಿಗಳು ಶಾರದಾ ಅಪ್ಪಾಜಿ ಗೌಡ್ರು, ನನ್ನ ಅಕ್ಕನ ಸಮಾನರಾಗಿರ್ತಕ್ಕಂಥ ಶಾರದಾ ಅಪ್ಪಾಜಿ ಗೌಡ್ರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಅವರ ಮನದಾಳದ ಮಾತುಗಳನ್ನ ಅತ್ಯಂತ ನೇರ ನುಡಿ, ಅವರಲ್ಲಿ ಅವರ ಮನಸ್ಸು ಒಂದು ರೀತಿ ನಿಷ್ಕಲ್ಮಶವಾದಂಥ ಮನಸ್ಸು, ಯಾವುದೇ ಲೆಕ್ಕಾಚಾರ ಮಾಡಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಶಾರದಕ್ಕಂದಲ್ಲ. ಅದು ನಿಮಗೂ ಗೊತ್ತಿದೆ, ನಾನು ಕೂಡ ಬಹಳ ಹತ್ತಿರದಿಂದ ಅವ್ರನ್ನ ನೋಡಿ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೊಬ್ರು ಅಪ್ಪಾಜಿ ಗೌಡ್ರು ಮತ್ತೆ ಶಾರದಮ್ಮನ ಸುಪುತ್ರರು ಅಜಿತ್ ಅಣ್ಣ ಅವರು, ಅಜಿತ್ ಅಣ್ಣವರು ಕೂಡ ಅವರ ತಂದೆ ತಾಯಿ ತೋರಿಸಿರ್ತಕ್ಕಂಥ ಒಂದು ಮಾರ್ಗ, ಅವರ ಒಂದು ಮಾರ್ಗದರ್ಶನದ ಅಡಿ ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರುಗಳ ನೋವಿಗೆ ಅವರ ತಾಯಿ ಜೊತೆನಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು 5 ನಿಮಿಷ ಅಣ್ಣ, ಒಂದು 5 ನಿಮಿಷ ಸೈಲೆಂಟ್ ಆಗಿರಿ. ಯಾಕೆಂದ್ರೆ ಏನಾಗ್ತದೆ ಪಾಪ ಅವ್ರು ಯಾರಿಗೂ ನೀವು ಮಾತನಾಡ್ಬೇಕಾರೆ ಕೇಳೋದಿಲ್ಲ ಸಂಪೂರ್ಣವಾಗಿ. ಒಂದು 5 ನಿಮಿಷ ಪ್ಲೀಸ್, ನಿಮಗೋಸ್ಕರ ಬಂದಿದ್ದೀನಿ, ನಿಮಗೋಸ್ಕರ ಬಂದಿದ್ದೇನೆ. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ತಮ್ಮೆಲ್ರಿಗೂ ಗೊತ್ತಿದೆ, ಕಳೆದ 3-4 ತಿಂಗಳುಗಳ ಹಿಂದೆ, ಅಣ್ಣ 5 ನಿಮಿಷ ಕಣ, ಒಂದು 3-4 ತಿಂಗಳುಗಳ ಹಿಂದೆ ಮಾಧ್ಯಮದಲ್ಲಿ ಒಂದು ದೊಡ್ಡ ಸ್ಫೋಟಕವಾದಂತ ಒಂದು ವಿಚಾರ ಹೊರಗೆ ಬಂದಿತ್ತು. ಒಂದು ಆಡಿಯೋ ಬಹುಶಃ ಇಡೀ ರಾಜ್ಯದ ಜನತೆಯ ಗಮನ ಸೆಳೆದಿತ್ತು. ಆ ವಿಚಾರವನ್ನ ಗಮನಿಸಿ ಶಾರದಕ್ಕನಿಗೆ ನಾನು ದೂರವಾಣಿ ಕರೆ ಮಾಡಿದೆ. ಶಾರದಕ್ಕ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ, ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿದ್ದೇನೆ ನಿಖಿಲ್ ಅವರೇ ಅಂತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಮುಟ್ಟಿಸಿದ ಆ ಕ್ಷಣ ನಾನು ಶಾರದಕ್ಕನಿಗೆ ಒಂದು ಮಾತು ಹೇಳಿದೆ, ನೀವು ಯಾವತ್ತು ಹೋರಾಟ ಪ್ರತಿಭಟನೆಯನ್ನ ಕೈಗೆತ್ಕೋಬೇಕು ಅಂತ ಇದ್ದೀರಿ ಅಂತ ಕೇಳಿದೆ. ಬಹುಶಃ ನಾನು ಸೋಮವಾರನೋ ಮಂಗಳವಾರನೋ ಫೋನ್ ಮಾಡಿದೆ, ಅವರು ಬುಧವಾರಕ್ಕೋ ಗುರುವಾರಕ್ಕೋ ಆ ಹೋರಾಟವನ್ನ ನಾವು ಕೈಗೆತ್ಕೋಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾನು ಶಾರದಕ್ಕನಿಗೊಂದು ಮನವಿ ಮಾಡಿದೆ, ಅಕ್ಕ ನಾನು ಡೆಲ್ಲಿಲಿದ್ದೀನಿ, ವಿಷಯ ನಾನು ಒಂದು ದೃಶ್ಯ ಮಾಧ್ಯಮದಲ್ಲಿ ಒಂದು ವಾಹಿನಿಯಲ್ಲಿ ನೋಡಿದೆ,
ದಯವಿಟ್ಟು ನೀವು ಶುಕ್ರವಾರ ಈ ಹೋರಾಟವನ್ನು ಕೈಗೆತ್ಕೊಳ್ತಕ್ಕಂಥದ್ದು ಸಾಧ್ಯ ಆದರೆ ನಾನು ಕೂಡ ನಿಮ್ಮ ಜೊತೆನಲ್ಲಿ ಬಂದು ಈ ಹೋರಾಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆನಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನಕ್ಕ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಅಕ್ಕ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟರು. ಇಲ್ಲ ನಿಖಿಲ್ ಅವರೇ, ನೀವು ಬರ್ತೀರಾ ಅಂತಕ್ಕಂಥದ್ದಾದರೆ ದಯವಿಟ್ಟು ಬನ್ನಿ, ಇದು ಬಹಳ ಗಂಭೀರವಾದಂಥ ವಿಚಾರ. ಈಗ ನಾನು ವೇದಿಕೆಯಲ್ಲಿ ಕೂತಾಗ ಒಂದು 3 ಜನ ಹೆಣ್ಮಕ್ಳು ಬಂದಂಥದ್ದು. 3 ಜನ ಹೆಣ್ಮಕ್ಳಲ್ಲಿ ಒಬ್ಬರು ಹೆಣ್ಮಕ್ಳು ಬಂದು ಹೇಳ್ತಾರೆ, ಹೆಣ್ಮಗಳು ನನ್ನ ಮಗನ ಮೇಲೆ ಅಲ್ಲಸಲ್ಲದ ಸುಳ್ಳಿನ ಆರೋಪದ ಕೇಸನ್ನು ಹಾಕಿ ನನ್ನ ಮಗನ್ನ ಕ್ಷೇತ್ರದಿಂದ ಊರಿನಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಇಲ್ಲಿಂದ ಸಾಕಷ್ಟು ಅಧಿಕಾರಿಗಳನ್ನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಏನು ಪರ್ಮನೆಂಟ್ ಶಾಸಕರ ರೇ ಸ್ವಾಮಿ, ಮಿಸ್ಟರ್ ಶಾಸಕರೇ, ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ನಿಮ್ಮನ್ನ ನೀವು ಎಷ್ಟೇ ಬಲಿಷ್ಠ ಅಂತ ಅನ್ಕೊಳ್ಳಿ, ನಿಮ್ಮನ್ನ ಎಷ್ಟೇ ನೀವು ಪ್ರಭಾವಿ ಅಂತ ನೀವು ಅನ್ಕೊಂಡು ನೀವು ಬೆನ್ ತಟ್ಕೋಬಹುದು. ಹೌದಪ್ಪ, ಕ್ಷೇತ್ರ ಜನತೆ ನಿಮ್ಮಂತ ರಾಕ್ಷಸನ್ನ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಬಳುವಳಿ ಇದು. ಆಯ್ತು, ಆ ಹೆಣ್ಮಗಳು ಅವ್ರ ಅಳಿಲಿನ ತೋಡ್ಕೊಂಡ್ರು, ಹಣ ಹಿಂಗ ಆಗಿದೆ, ದಯವಿಟ್ಟು ಇದನ್ನು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂದ್ರು. ಮತ್ತೊಬ್ರು ಹೆಣ್ಮಗಳು ಬಂದ್ರು, ನನ್ನ ಗಂಡನ ಕೊಲೆನೇ ಆಗಿದೆ ಅಂತಾರವರು. ದಯವಿಟ್ಟು ಅಲ್ಲಿ ನಮ್ಮ ಲೀಡರ್ ಮನೆಗೆ ಬನ್ನಿ, ನಾ ಮಾತಾಡ್ತೀನಿ ಅಂತ 3 ಜನಕ್ಕೆ ಹೇಳಿದೀನಿ. ಮತ್ತೊಬ್ರು ಬರ್ತಾರೆ, 3 ಎಕರೆ ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಅಡಕೆ ಬೆಳ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಯಾವುದು ನೋಟಿಸ್ ಜಾರಿ ಮಾಡಿದಿರಾ, ಸೀದಾ ಅದೇನೋ ರಸ್ತೆ ಮಾಡಬೇಕು, ನಕಾಶೆ ರಸ್ತೆನೋ ಅದೆಂಥದೋ ಮಾಡಬೇಕು ಅಂತದ್ದು ಹೇಳ್ಕೊಂಡು ನನಗೊಂದು ನೋಟಿಸು ಕೂಡ ಕೊಡ್ದಿರಾ ನಮ್ಮನ್ನ ಇವತ್ತು ಹೊರಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಹೆಣ್ಮಗಳು ಬಂದು ಹೇಳ್ತಾರೆ. ಒಂದು ಮಾತನ್ನ ಇವತ್ತು ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಭದ್ರಾವತಿ ತಾಲೂಕಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ 224 ಕ್ಷೇತ್ರ ಹೊಂದಿರಬಹುದು. ಆದರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ತಾಲೂಕಿನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಿಮ್ಮ ನೋವು, ನಿಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದರ್ಪ, ದೌರ್ಜನ್ಯ, ಅಹಂಕಾರ ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥ ಶಕ್ತಿ ಭಗವಂತ ಜನತಾದಳ ಪಕ್ಷದ ಎಲ್ಲ ಭದ್ರಾವತಿ ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಕೊಟ್ಟಿದ್ದಾರೆ. ಅದನ್ನ ಅಪ್ಪಾಜಿ ಗೌಡ್ರು ನಿಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ನನಗೆ ಯಾವುದೇ ಸಂಶಯ ಇಲ್ಲ. ಅಷ್ಟಿಲ್ದಿರ ನಾನು ಶಾರದಕ್ಕನಿಗೆ ಫೋನ್ ಮಾಡ್ಕೊಂಡು ನಾನು ಅವತ್ತು ನಿಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಯಾವುದೋ ಪ್ರಾಮಾಣಿಕ ಹೆಣ್ಣುಮಗಳು ಅಧಿಕಾರಿ ಪಾರದರ್ಶಕವಾಗಿ ತನ್ನ ಕೆಲಸವನ್ನ ಮಾಡೋದಕ್ಕೆ ಕೈಯನ್ನ ಕಟ್ಟಾಕಿ ಅದೆಂಥದ್ದು ಇಸ್ಪೀಟ್ ಆಡೋರಿಗೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸೋದು, ಇಸ್ಪೀಟ್ ಆಡಿಸೋದು, ಇನ್ನೇನ ಬೇರೆ ಮಟ್ಕ, ಇಂಥ ದಂಧೆಗಳಿಗೆ ಇವತ್ತು ಯುವ ಸಮುದಾಯವನ್ನ, ಸಮಾಜವನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಅವರನ್ನ ಬಳಸ್ಕೊಳ್ಬೇಕು, ಅಥವಾ ಸಮಾಜವನ್ನ ಒಡಿತಕ್ಕಂಥದ್ದಕ್ಕೆ ಇವತ್ತು ಯುವ ಸಮುದಾಯವನ್ನ ನಿಮ್ಮ ರಾಜಕಾರಣದ ಬೇಳೆಕಾಳನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಮಿಸ್ಟರ್ ಶಾಸಕರೇ, ಇವತ್ತೇನಣ್ಣ ದಿನಾಂಕ 23 ಜುಲೈ ತಿಂಗಳು 2025. ಮಿಸ್ಟರ್ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಮಾಧ್ಯಮದ ಮಿತ್ರರ ಮೂಲಕ
ಅವ್ರಿಗೆ ಸ್ಪಷ್ಟವಾದಂಥ ಒಂದು ಸಂದೇಶ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನಾದರೂ 2028ರಲ್ಲಿ ಮತ್ತೇನಾದರೂ ನೀವು ಆಯ್ಕೆ ಆಗಿದ್ದೇ ಆದರೆ ನನ್ನ ಜೀವನದಲ್ಲಿ ಭದ್ರಾವತಿಗೆ ನಾನು ಕಾಲಿಡೋದಿಲ್ಲ. ಶಾರದಕ್ಕ ಅವರು ಏನ್ 25,000, 30,000, 50,000, 10,000 ಅಂತರದಿಂದ ಸೋತಿರ್ತಕ್ಕಂಥವ್ರಲ್ಲ. ಎಷ್ಟಣ್ಣ? ಬೆರಳೆಣಿಕೆಯಷ್ಟು ಮತದಾನದಿಂದ ಶಾರದಕ್ಕ ಅವರು ಪರಾಜಿತಗೊಂಡಿರ್ತಕ್ಕಂಥದ್ದಷ್ಟೇ. ಇವತ್ತು ಕ್ಷೇತ್ರದ ಜನತೆಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರ ಮೂಲಕ ಕೈ ಜೋಡಿಸಿ ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ. ದಯವಿಟ್ಟು ಇದನ್ನ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳಲ್ಲಿದೆ. ದಯಮಾಡಿ ಅಪ್ಪಾಜಿ ಗೌಡರ ಸುದೀರ್ಘವಾದಂತ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿಯನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅಪ್ಪಾಜಿ ಗೌಡರಿಗೆ ಅನೇಕ ಬಾರಿ ಶಾಸಕರಾಗಿ ಅವಕಾಶವನ್ನ ಕೊಟ್ಟಿದ್ದೀರಿ. ಹೆಣ್ಮಗಳಿದ್ದಾರೆ, ಹೆಣ್ಮಗಳು ನೀವು ಹಾಕ್ತಕ್ಕಂಥ ಧಮಕಿ, ನೀವು ತೋರಿಸ್ತಕ್ಕಂಥ ದೌರ್ಜನ್ಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಮನೆಗೋಗಿ ಸೇರ್ಕೊಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲೇನಾದರೂ ಮಿಸ್ಟರ್ ಶಾಸಕರೇ ಆ ತಪ್ಪು ಕಲ್ಪನೆ ಇದ್ರೆ ಅದು ನಿಮ್ಮ ಕಲ್ಪನೆ, ನಿಮ್ಮ ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಶಾರದಾ ಅಪ್ಪಾಜಿ ಗೌಡ್ರ ಜೊತೆ ಸನ್ಮಾನ್ಯ ದೇವೇಗೌಡರಿದ್ದಾರೆ, ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ. ಅದಕ್ಕಿಂತ ಮಿಗಿಲಾಗಿ ಇವತ್ತು ತಾಲೂಕಿನಾದ್ಯಂತ ಅಪ್ಪಾಜಿ ಗೌಡರು ಗಳಿಸಿರ್ತಕ್ಕಂಥ ಆಸ್ತಿ ಇವತ್ತು ಜನತಾದಳ ಪಕ್ಷದ ಭದ್ರಾವತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಮುಖಂಡರು ಶಾರದಕ್ಕ ಜೊತೆ ಹೆಗಲಿಗೆ ಹೆಗಲು ಕಟ್ಕೊಂಡು ಇವತ್ತು ನಿಂತಿದ್ದಾರೆ. ನಾವ್ಯಾರು ಕೂಡ ಜನತಾದಳದವರು ಎದುರ್ಕೊಂಡು ಓಡಾಕ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. ಈ ಕಾಂಗ್ರೆಸ್ನ ಪಕ್ಷ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವ ರೀತಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕೈ ಕಟ್ಟಾಕಿ ನಿಮಗೆ ಬೇಕಾದಂತೆ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತವನ್ನ ಮಾಡಿದ್ದಾರೆ. ಆದ್ರೆ ಈ ರೀತಿ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡತಕ್ಕಂಥ ಆಡಳಿತ ವೈಖರಿ ಮುಂದೊಂದು ದಿನ ಕಾಂಗ್ರೆಸ್ಸಿಗರಿಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 4 ಬಾರಿ ರಾಮನಗರದಲ್ಲಿ ಶಾಸಕರಾಗಿದ್ದರು, 2 ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರು. ಸನ್ಮಾನ್ಯ ದೇವೇಗೌಡರು ಒಮ್ಮೆ ಶಾಸಕರಾಗಿ ಮುಖ್ಯಮಂತ್ರಿಗಳಾದರು, ಅನಿತಾ ಕುಮಾರಸ್ವಾಮಿ ಅವರು ಒಮ್ಮೆ ಶಾಸಕಿಯಾಗಿದ್ದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಮನಗರ ಜಿಲ್ಲೆನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ನಡ್ಕಳ್ರು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತವನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸಾಮಾನ್ಯವಾಗಿ ನಮಗೆ ತಾಲೂಕಿನಲ್ಲಿ ನಾವು ಎದುರು ನೋಡ್ತಕ್ಕಂಥ ಸಮಸ್ಯೆಗಳು ಯಾವುವು? ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸಮಸ್ಯೆ, ಮತ್ತೊಂದು ಮೇಜರ್ ಆಗಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಂಥ ಮಾತು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿರ್ತಕ್ಕಂಥದ್ದು, ಬ್ರದರ್ ದಯವಿಟ್ಟು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥದ್ದು ಬೇಡ. ಎಲ್ಲೋ ಯಾರೋ ತಪ್ಪು ಮಾಡ್ಕೊಂಡಿರ್ತಾರೆ, ಉದ್ವೇಗದಿಂದ ಗಲಾಟೆ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಸ್ಥಾನದಲ್ಲಿ ಕೂತಿದ್ದೀರಿ ಪೊಲೀಸಿಗರು. ದಯವಿಟ್ಟು ಯಾರ ಮೇಲೂ FIR ಮಾಡ್ತಕ್ಕಂಥದ್ದು, NCR ಬುಕ್ ಮಾಡ್ತಕ್ಕಂಥದ್ದು ಈ ಪ್ರಕ್ರಿಯೆಗಳಿಗೆ
ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಪ್ರೋತ್ಸಾಹ ಕೊಟ್ಟಂತವ್ರಲ್ಲ. ಇಲ್ಲಿರ್ತಕ್ಕಂಥ ಶಾಸಕರ ಮಗನು ಪಾಪ ಆತನ ಶಾಸಕ ಅನ್ಕೊಂಡ್ಬಿಟ್ಟವ್ರೆ. ಅಲ್ಲಪ್ಪ, ಇಲ್ಲಿ ಅಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕುಮಾರಣ್ಣನಿಗೆ ಅತ್ಯಂತ ಆಪ್ತರು, ಅನುಭವಿಗಳು ಭೋಜಣ್ಣ ಅವ್ರು ಕುಂತವ್ರೆ. ಭೋಜಣ್ಣ ಅವ್ರಿಗೆ ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ಭೋಜಣ್ಣ ಅವರೇ, ನಾನು 2016ರಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚಿತ್ರರಂಗದಲ್ಲಿ ಒಂದು ನಂಟಿತ್ತು. ಅವರು ಚಿತ್ರದ ಒಂದು ಹಂಚಿಕೆದಾರರಾಗಿ ನಿರ್ಮಾಪಕರ ಕೆಲಸ ಮಾಡ್ತಾ ಇದ್ರು. ನಾನು ಚಿತ್ರನಟನಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. 19ರಲ್ಲಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರು. ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣನ ಆಡಳಿತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂದಾದರೂ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಯಾರಾದರೂ ಕೇಳಿದ್ದೀರಾ? ಇವತ್ತಿಗೂ ಕೂಡ ಇಲ್ಲಿ ಸಾಕಷ್ಟು VSIL ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅರ್ಜಿಗಳು ನನ್ನ ಕೈಗೆ ಕೊಟ್ರಿ. ಈ ಅರ್ಜಿಗಳನ್ನ ನಾನು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡಿದ್ದೀನಿ. ಆದರೆ ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕಿನ ಸಚಿವರಾಗಿರ್ತಕ್ಕಂಥವ್ರು ಯಾರು? ಸನ್ಮಾನ್ಯ ಕುಮಾರಣ್ಣ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆನ ಬಗೆಹರಿಸ್ತಕ್ಕಂಥ ವ್ಯಕ್ತಿ ಯಾರು? ನಾನು ಅವ್ರ ಮಗ ಆಗಿರ್ಬೋದು, ನಾನು ಮಗನಾಗಿ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಕೆಲಸ ಒಂದೇ. ರಾಜ್ಯದ ಉದ್ದಗಲಕ್ಕೂ ನಾನು ಇವತ್ತೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಅನೇಕ ಅರ್ಜಿಗಳು, ಅನೇಕ ಸಮಸ್ಯೆಗಳು ನಾನು ಎದುರು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ 7.5 ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅನಿರೀಕ್ಷಿತವಾದಂಥ ಬೆಳವಣಿಗೆ. ಸಂಸತ್ ಚುನಾವಣೆಗೆ ಕುಮಾರಣ್ಣ ಅವರು ನಿಲ್ಲಬೇಕು ಅಂತ ಇರಲಿಲ್ಲ. ಯಾತಕ್ಕೋಸ್ಕರ ಕುಮಾರಣ್ಣ ಅವರು ವಿಧಾನಸಭೆಯಲ್ಲೇ ಉಳ್ಕಬೇಕು ಅಂತಕ್ಕಂಥದ್ದು ಬಹುತೇಕರ 100ಕ್ಕೆ 100ರಷ್ಟು ಭಾವನೆಗಳು ವ್ಯಕ್ತ ಆಯಿತು. ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿ ಅಧೋಗತಿಗೆ, ಇವತ್ತು ನಮ್ಮ ರಾಜ್ಯದ ಖಜಾನೆ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ಬೆಂತಟ್ಕತಾರೆ ಮಾನ್ಯ ಮುಖ್ಯಮಂತ್ರಿಗಳು. 4.5 ಲಕ್ಷದ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ. ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿದ್ಯಾರು? ಆ ಖಜಾನೆ ತುಂಬಿಸಿದ ಪುಣ್ಯಾತ್ಮರು ಯಾರಪ್ಪ? 7.5 ಕೋಟಿ ಕನ್ನಡಿಗರು ಕೊಂಡಣ. ನೀವೇನೋ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೀರಿ, ಆದರೆ ಸಾಲ ಎಷ್ಟು ತಗೊಂಡಿದ್ದೀರಿ? ಕಳೆದ 2 ವರ್ಷದಿಂದ ಸಾಲ ಎಷ್ಟು ಮಾಡಿದ್ದೀರಿ? ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇವತ್ತು ಎಷ್ಟು ಭಾರವನ್ನ ಹೊರಿಸಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಬೇಕಲ್ವಾ? ಬರೀ 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಏನು ಬೆನ್ ತಟ್ಕೊಂಡ್ರೆ ಆಗೋದಿಲ್ಲ. ಜನ ನೆಮ್ಮದಿಯಾಗಿ ಬಾಳ್ತಾ ಇದ್ದಾರಾ? ಕರ್ನಾಟಕ ರಾಜ್ಯ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಸಮೃದ್ಧವಾಗಿ ನಾಡು ಅಭಿವೃದ್ಧಿಯ ದಿಕ್ಕಿನ ಕಡೆಗೆ ಸಾಗ್ತಾ ಇತ್ತು, ಇವತ್ತು ಆ ಪರಿಸ್ಥಿತಿ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಮಾಡ್ತೀರಾ? ಮೊನ್ನೆ ದೊಡ್ಡ ಸಾಧನ ಸಮಾವೇಶ ಅಂತ ನಿಮಗೆ ನೀವು ಬೆನ್ ತಟ್ಕೊಂಡು 2 ವರ್ಷ ಪೂರೈಸ್ಬಿಟ್ಟಿದ್ದೀವಿ. ದೊಡ್ಡ ಗನಂದಾರಿ ಸರ್ಕಾರ ಕೊಟ್ಬಿಟ್ಟಿದ್ದೀವಿ, ಯಾರು ಕೊಡದೇ ಇರೋದನ್ನ ಅಂತ ಹೇಳ್ತೀರಿ. ಅಲ್ಲೆಲ್ಲೋ ಬರ್ತೀರಿ ಮಹದೇಶ್ವರನ ಬೆಟ್ಟದಲ್ಲಿ, ಅಲ್ಯಾವುದೋ ಸಚಿವ ಸಂಪುಟ ಕರಿತೀರಿ, 3,500 ಕೋಟಿ ಅಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತೀರಿ, ಹೋಗ್ತೀರಿ. ಮತ್ತೆ ನಂದಿ ಬೆಟ್ಟಕ್ಕೆ ಹೋಯ್ತೀರಿ, ಮತ್ತೆ 4,000 ಕೋಟಿ ಅಲ್ಲಿ ಘೋಷಣೆ ಮಾಡಿ ಹೋಯ್ತೀರಿ. ಮತ್ತಲ್ಲೆಲ್ಲೋ ನಮ್ಮ ರಾಯಚೂರಲ್ಲ, ನಮ್ಮ ಇಂಡಿ, ಬಿಜಾಪುರ, ವಿಜಯಪುರ ಜಿಲ್ಲೆಗೆ ಬರ್ತೀರಿ, ಅಲ್ಲಿ 4,500 ಕೋಟಿ ಘೋಷಣೆ ಮಾಡಿ ಹೋಗ್ತೀರಿ. ಈಗ ಹೊಸದಾಗೆ ಮಾಧ್ಯಮದಲ್ಲಿ ಒಂದು ಚರ್ಚೆ, ಕಾಂಗ್ರೆಸ್ನವ್ರಿಗೆ ಮಾತ್ರ ವಿಶೇಷವಾದಂಥ ಅನುದಾನ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ. 2 ವರ್ಷ ಆದಮೇಲೆ ನನಗೆ ಒಂದೊಂದ್ಸಲಿ
ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬನೇ ಅಲ್ಲ ಬಹುಶಃ ಈ ಅನುಮಾನ ಕಾಡ್ತಾ ಇರೋದು, ರಾಜ್ಯದ 7.25 ಕೋಟಿ ಕನ್ನಡಿಗರ ಮನಸ್ಸಲ್ಲೂ ಈ ಅನುಮಾನ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಏನಪ್ಪ ಇದು ಅನುಮಾನ ಅಂದ್ರೆ, ಕಾಂಗ್ರೆಸ್ನ ಕೇಂದ್ರದ ನಾಯಕರು ಬರ್ತಾರೆ, ಸೂಪರ್ ಸಿಎಂ ಬರ್ತಾರೆ. ಸೂಪರ್ ಸಿಎಂ ಹತ್ರ ಪಾಪ ಕಾಂಗ್ರೆಸ್ನ ಸ್ವಪಕ್ಷೀಯರು ಶಾಸಕರುಗಳು ಹೋಗ್ತಾರೆ ಅನುದಾನ ಕೇಳಲಿಕ್ಕೆ. ಅದಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ BR ಪಾಟೀಲ್ರು, ಒಂದ್ ಕಡೆ ಮೊಳಕಾಲ್ಮೂರಿನ ಕಾಂಗ್ರೆಸ್ನ ಶಾಸಕರು, ಇನ್ನೊಂದ್ ಕಡೆ ಕಾಗೇರ್ ಅವರು ಕೇವಲ 2 ವರ್ಷದಲ್ಲಿ 5 ಕೋಟಿನೋ 10 ಕೋಟಿನೋ ಅನುದಾನ ಬಿಡುಗಡೆ ಮಾಡಿದಿರಿ. ಜನ ನಮಗೆ ಕಾಂಗ್ರೆಸ್ ಮಕ ನೋಡಿ ಓಟ್ ಹಾಕ್ಬಿಟ್ಟವ್ರೆ, ಗೆಲ್ಸವ್ರೆ. ನೀವೆಂಥದೋ ಪಾಪ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ, ಜನ ನಂಬಿ ನಮ್ಗೆ ಆಶೀರ್ವಾದ ಮಾಡವ್ರೆ. ನೀವು 2 ವರ್ಷಕ್ಕೆ 10 ಕೋಟಿ ರೂಪಾಯಿ ಅನುದಾನ ಕೊಟ್ರೆ ಒಂದು ರಸ್ತೆ ಹಾಕ್ಸ್ಲಿಕ್ಕಾಗಲ್ಲ, ಒಂದು ಚರಂಡಿ ಮಾಡಿಸ್ಲಿಕ್ಕಾಗಲ್ಲ, ಒಂದು ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಯಾವ್ದಾರು ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಹೊಂದಿಸ್ಲಿಕ್ಕೆ ಆಗೋದಿಲ್ಲ. ಬೇಡಪ್ಪ, ಕೊನೆಗೆ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಈ ದುಡ್ಡು ಸಾಲದಿಲ್ಲ. ಜನ ನಮ್ಮನ್ನು ಬೀದಿಲಿ ಉಗಿತಾವ್ರೆ. ನಾವು ಏನಂತ ಉತ್ತರ ಕೊಡೋದು, ಮುಂದೆ ಯಾವ ರೀತಿ ಇವಾಗ ಚುನಾವಣೆ ಎದುರಿಸೋದು ಅಂತಕ್ಕಂಥದ್ದು ಅಸಹಾಯಕತೆಯಿಂದ ಚರ್ಚೆ ಮಾಡ್ತಾರೆ ಸಾರ್ವಜನಿಕ ವಲಯದಲ್ಲಿ. ಆಮೇಲೆ ಸೂಪರ್ ಸಿಎಂ ಬರ್ತಾರೆ. ಸೂಪರ್ ಸಿಎಂ ಬರ್ತಾ ಇದ್ದಂಗೆ ಹೋಗಿ ಅವ್ರ ಹತ್ರ ಕೂತ್ಕೊಂಡು, ಪಾಪ ಕಾಂಗ್ರೆಸ್ನ ಶಾಸಕರು ಯಾರ್ಯಾರು ಗೆದ್ದವ್ರೆ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಕೊಡಿಸಿ ಅಂತ ಅವ್ರ ಕಡೆಯಿಂದ ತಾಕೀತು ಮಾಡಿಸಿದ ಮೇಲೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕಣ್ಣು ತೆರೆದಿದೆ. ಕಣ್ಣು ಯಾರ ಮೇಲೆ ತೆರೆದಿದೆ? ಕಾಂಗ್ರೆಸ್ನ ಶಾಸಕರ ಮೇಲೆ ತೆರೆದಿದೆ. ಸದ್ಯಕ್ಕೆ ಮೇಲ್ನವ್ರ ಮೇಲೆ ತೆರೆದು ಬಹಳ ದಿನ ಆಗೋಯ್ತು. ಆ ತೆರೆದುನೇ ಮೇಲ್ನವ್ರ ಮೇಲೆ ಕಣ್ಣು. ಆ ವಾಲ್ಮೀಕಿ ಸಮುದಾಯದ ನಿಗಮದ ಹಣ ತೆಲಂಗಾಣಕ್ಕೆ ಹೋಯ್ತು ಚುನಾವಣೆ ನಡೆಸೋದಕ್ಕೆ, ಬಳ್ಳಾರಿಗೆ ಹೋಯ್ತು, ರಾಯಚೂರಿಗೆ ಹೋಯ್ತು, ಎಣ್ಣೆ ಅಂಗಡಿಗೆ ಹೋಯ್ತು ಅಂತಾರೆ ನಮ್ಮ ಕಾರ್ಯಕರ್ತರು. ಹಿಂಗೆ ಸ್ವೇಚ್ಛಾಚಾರವಾಗಿ ಇನ್ನು ಬಹಳ ಡೆಪ್ತ್ ಆಗೋಯ್ತು ನೀವು ಹೇಳಿದ್ದು. ಈ ರೀತಿ ನಮ್ಮ ರಾಜ್ಯದ ಜನತೆಯ ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ, ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನು ಬಿಟ್ಟು ಬೇರೆ ಇನ್ನೆಲ್ಲದರ ಮೇಲೆ ತೆರಿಗೆಯನ್ನು ಬಡ್ದವ್ರೆ. ಈಗ ಹೊಸದಾಗೆ ಪಾಪ UPI ಟ್ರಾನ್ಸಾಕ್ಷನ್ ಮೂಲಕ ಕೆಲವೊಂದಷ್ಟು ನಮ್ಮ ಬೇಕರಿಗಳು, ಸಣ್ಣ ಪುಟ್ಟ ವಹಿವಾಟುಗಳು ಮಾಡ್ತಕ್ಕಂಥ, ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಕ್ಕಂಥ ಬೇಕರಿ ಮಾಲೀಕರುಗಳು, ಬೀದಿ ಬದಿ ವ್ಯಾಪಾರಿಗಳು ಏನು ಡಿಜಿಟಲ್ ಇಂಡಿಯಾ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂಪೂರ್ಣವಾಗಿ ಬ್ಲ್ಯಾಕ್ ಮನಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿದೆ. ಅದಕ್ಕೆ ಪಾಪ ಅವರು UPI ಟ್ರಾನ್ಸಾಕ್ಷನ್ ಏನು ಮಾಡಿದ್ದಾರೆ, ಏನು 40 ಲಕ್ಷ 30 ಲಕ್ಷ 20 ಲಕ್ಷ ಏನು ಆದಾಯ ಅವ್ರ ಪ್ರಾಫಿಟ್ನ ಬುಕ್ ಮಾಡಿರ್ತಕ್ಕಂಥದ್ದಲ್ಲ, ಟರ್ನ್ ಓವರ್ ಅವ್ರದ್ದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದ್ದೀರಿ ಪಾಪ, ಏನ್ ಮಾಡಿದ್ದೀರಿ? ಅವ್ರ ಮೇಲೆ GST ಹೊರೆಯನ್ನು ಹೊರಿಸ್ಲಿಕ್ಕೆ ಮಾಡ್ತಾ ಇದ್ದೀರಿ. ನಾನು ಇದ್ರ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳೋಣ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೆ. ಬೆಳಗಿನಿಂದ ಸುದ್ದಿ ಕೇಳಿದೆ ಮಾಧ್ಯಮದಲ್ಲಿ. ಈಗ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವಹಿವಾಟು ಮಾಡ್ತಾ ಇರ್ತಕ್ಕಂಥ ಬೇಕರಿ ಮಾಲೀಕರು ಬೀದಿಗಿಳಿದು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಕಣ್ಣು ತೆರೆದಿದೆ. ಈಗ ಅವರು ಅವ್ರ ಜೊತೆ ಸಭೆ ಮಾಡಿ ಒಂದು ಸಮಾಲೋಚನೆಯನ್ನ ಮಾಡ್ತಾರಂತೆ ಅಂತ ನಾನು ಮಾಧ್ಯಮದಲ್ಲಿ ಸುದ್ದಿ ನೋಡ್ತಾ ಇದ್ದೆ. ಇವತ್ತು ಯಾವ ಮಟ್ಟಕ್ಕೆ ಕರ್ನಾಟಕ ರಾಜ್ಯವನ್ನ ಕೊಂಡೊಯ್ತಕ್ಕಂಥ, ಇವತ್ತು ನಮ್ಮ ನಾಡು ಸಂಪತ್ತು ಭರಿತವಾದಂಥ ನಾಡಿದ್ರೂ ಕೂಡ ಇವತ್ತು ಯಾವ ಹಂತಕ್ಕೆ ಈ ಕಾಂಗ್ರೆಸ್ನ ಆಡಳಿತ ಎಲ್ಲವನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ದಿಕ್ಕಿಗೆ ತಗೊಂಡೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವೆಲ್ಲದರ ಕುರಿತು ಮಾತನಾಡ್ತಕ್ಕಂಥ ರಾಜಕೀಯ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ, ಅದರಲ್ಲೂ ನಿಮ್ಮ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸಭೆಗಳಲ್ಲಿ ಮಾತನಾಡ್ತಕ್ಕಂಥದಕ್ಕೆ ಬಹುಶಃ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಜ್ಜಾಗ್ತದೆ. ಆದರೆ ಇವತ್ತು ನಾನು ಹೆಚ್ಚು ವಿಷಯವನ್ನ ಡೈವರ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ನೀವುಗಳು ಪಾಪ
ಒಂದು ಕುರ್ಚಿ ಖಾಲಿಯಾಗಿಲ್ಲ. ನಾನು ಅವಾಗಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಬದಲಾಗಿ ಅಲ್ಲಿ ನೋಡಿದ್ರೆ ಹಿಂದಗಡೆ ಮಳೆ ಸೋರ್ತಾ ಇದೆ. ಎಲ್ಲ ನಿಂತ್ಕೊಂಡು ಪಾಪ ನೀವೆಲ್ಲರೂ ಈ ಸಭೆಗೆ ಒಂದು ಯಶಸ್ಸನ್ನ ತಂದ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನೀವು ಅಪ್ಪಾಜಿ ಗೌಡ್ರ ಮೇಲೆ, ಅವರ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ, ಈ ಅಭಿಮಾನ, ಈ ವಿಶ್ವಾಸ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗ ಒಂದು ಮಾತನ್ನ ಹೇಳ್ತೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ 2028ಕ್ಕೆ ಶಾರದಕ್ಕನ ಕೈ ಬಲಪಡಿಸಿ ಈ ಕ್ಷೇತ್ರವನ್ನ ದತ್ತುವಾಗಿ ತಗೊಳ್ತಕ್ಕಂಥ ಕೆಲಸ ಮಾನ್ಯ ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನ ಇಡೀ 224 ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. ದಯಮಾಡಿ ಉಳಿಸ್ಕೊಳ್ಳಿ. ಸಾಕಷ್ಟು ನಂದವ್ರೆ ಬೆಂದವ್ರೆ ಅವ್ರ ಜೊತೆ ನೀವು ಪ್ರತಿನಿತ್ಯ ಇವತ್ತು ಬೇಸರದಲ್ಲಿದ್ದೀರಿ. ಧೃತಿಗೆಡೋದು ಬೇಡ. ಅದಕ್ಕೆ ಹೇಳ್ತಾ ಇರೋದು, ನೀವು ಅಷ್ಟೇ ಬೇಸರದಲ್ಲಿದ್ದೀರಿ, ಅವರು ಅಷ್ಟೇ ನೋವಲ್ಲಿದ್ದಾರೆ. ಏನ್ ದೊಡ್ಡ ಅಂತರದಿಂದ ಸೋತಿರ್ತಕ್ಕಂಥದ್ದಲ್ಲ. ಧೃತಿಗೆಡೋದು ಬೇಡಣ. ದಯಮಾಡಿ ನಾನೊಂದು ಮಾತು ಹೇಳ್ತೇನೆ ನೋಡಿ. ಇವತ್ತು ಬಹಳ ಜನ ಮಾತಾಡ್ತೀರಿ, ರಾಜ್ಯದ ಉದ್ದಗಲಕ್ಕೂ ಒಂದು ಮಾತು ಹೇಳ್ತೀರಿ. ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಚುನಾವಣೆಯನ್ನ ಸ್ಪರ್ಧೆ ಮಾಡಿದ್ರು. ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಹಾಲಿ ಕೇಂದ್ರದ ಸಚಿವರ ಮಗ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೇನೆ. ನನ್ನ ಗುರಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ದಡ ಮುಟ್ಟಿಸಬೇಕು. ನನ್ನ ಸ್ವಾರ್ಥ ಏನೂ ಇಲ್ಲ. ಇವತ್ತು ಬಹಳ ಬಹಿರಂಗವಾಗಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಸ್ವಾರ್ಥ ಇದರಲ್ಲಿ ಏನೂ ಇಲ್ಲ. ನಿಮ್ಮಂತ ಲಕ್ಷಾಂತರ ಜನ ಇವತ್ತು ನಿಸ್ವಾರ್ಥ ಸೇವೆಯನ್ನ ಈ ಪಕ್ಷಕ್ಕೆ ಮಾಡಿದ್ದೀರಿ. ಯಾವುದೇ ಫಲಾಪೇಕ್ಷೆ ಇಲ್ದಿರ, ಯಾವುದೇ ನಿರೀಕ್ಷೆಗಳಿಲ್ದಿರ, ಎಷ್ಟೇ ನೋವು ಬರಲಿ. ಯಾಕೆಂದ್ರೆ ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಅವಧಿ ಬಹಳ ಕಮ್ಮಿ. ಆದ್ರೆ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾಗ್ಲಿ, ನಿಮ್ಮ ಮೇಲೆ ಎಷ್ಟೇ ದೌರ್ಜನ್ಯ ಎಸ್ತರೂ ಕೂಡ ಇವೆಲ್ಲವನ್ನ ಮೆಟ್ ನಿಂತಿದ್ದೀರಾ ಅಂತಕ್ಕಂಥದ್ದಾದ್ರೆ ಅದಕ್ಕೆ ತಾಲೂಕಿನ ಜನತೆ, ಅಪ್ಪಾಜಿ ಗೌಡರ ಕುಟುಂಬದ ಮೇಲೆ, ಪಕ್ಷದ ನಾಯಕರು, ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರ ಮೇಲೆ ನೀವು ಇಟ್ಟಿರ್ತಕ್ಕಂಥ ಈ ಬದ್ಧತೆ, ಈ ಕಾಳಜಿ, ದಯವಿಟ್ಟು ಯಾರು ಕೂಡ ನಾವು ಧೃತಿ ಕೆಡ್ತಕ್ಕಂಥ ಪ್ರಶ್ನೆ ಬೇಡ. ಹೋರಾಟ ಮಾಡೋಣ. ಜನ ಗುರುತಿಸ್ತಾರೆ, ಸಮಯ ಬರ್ತದೆ. ಆದ್ರೆ ಪಲಾಯನವಾದ ಮಾಡಿ ಮಾತ್ರ ಹೋಗ್ಕೂಡ್ದು. ಬಹಳ ಜನ ಸುರೇಶ್ ಗೌಡರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವರು ನಾಗಮಂಗಲದಿಂದ ಇಲ್ಲಿ ಬಂದಿದ್ದಾರೆ. ಬಹಳ ಜನ ನಾಗಮಂಗಲ, ಮಂಡ್ಯದಿಂದ ಇವತ್ತು ಇಲ್ಲಿ ಬಂದು ನೀವು ಜೀವನೋಪಾಯಕ್ಕಾಗಿ ಇವತ್ತು ನೀವಿಲ್ಲಿ ಬಹಳ ಜನ ನಮ್ಮ ಭದ್ರಾವತಿ ತಾಲೂಕಿನಲ್ಲಿ ನೀವೆಲ್ಲರೂ ನೆಲೆ ಊರಿದ್ದೀರಿ ಗಟ್ಟಿಯಾಗಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಸುರೇಶ್ ಗೌಡರಿಗೆ ಬಹಳ ಜನ ನಾಗಮಂಗಲದಿಂದ ಕರೆಯನ್ನ ಮಾಡಿ ಕರ್ಸ್ಕೊಂಡಿದ್ದಾರೆ. ಅವ್ರನ್ನ ಇಲ್ಲಿಂದ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಸುರೇಶ್ ಗೌಡರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಹಳ ಜನ ಇವತ್ತು ಭಯದ ವಾತಾವರಣದಿಂದ ಅವರ ಊರುಗಳಿಂದ, ಅವರ ಗ್ರಾಮಗಳಿಂದ, ಅವರ ಮನೆಗಳಿಂದ ಆಚೆಗೆ ಬಂದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇನ್ನು ಬಹಳ ಜನ ಊರುಗಳಲ್ಲಿ, ಬೂತ್ಗಳಲ್ಲಿ, ನಗರ ಪ್ರದೇಶದಲ್ಲಿ, ತನ್ನ ಗ್ರಾಮಗಳಲ್ಲಿ ಪಕ್ಷದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಸಮಯ ಬರಲಿ, ಎಲ್ಲ ಚುಕ್ತ ಮಾಡ್ತೀವಿ, ಬಡ್ಡಿ ಸಮೇತ ತೀರಿಸ್ತೀವಿ ಅಂತ ತಾಲೂಕಿನ ಕಾರ್ಯಕರ್ತರು, ಮತದಾರರು ಶಪಥವನ್ನ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟೇ ಸತ್ಯವೋ ಅಷ್ಟೇ ಸತ್ಯ. ಶಾರದಕ್ಕನವರು 2028ರಲ್ಲಿ 100ಕ್ಕೆ 100 ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲದಿಂದ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಜೊತೆಯಲ್ಲಿ ಮುಂದೊಂದು ದಿನ ಅಜಿತ್ ಅವರ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಅಜಿತ್ ರವ್ರು ಎಲ್ಲೋದ್ರ ಪಕ್ಕರಿಯಪ್ಪ,
ಅಜಿತ್ ಅಣ್ಣವರು ಕೂಡ ಅವರ ತಾಯಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅವರ ತಂದೆ ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಯಾವುದೇ ಧೃತಿಗೆಡದಿರ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಶಾರದಕ್ಕನ ಜೊತೆಯಲ್ಲಿ ಅಜಿತ್ ರವರಿಗೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ತಾಲೂಕಿನ ಭದ್ರಾವತಿಯ ಕಾರ್ಯಕರ್ತ ಬಂಧುಗಳು, ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಲ್ಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಪಕ್ಷ ಇರ್ಬೋದು, ಸನ್ಮಾನ್ಯ ಕುಮಾರಣ್ಣ ಇರ್ಬೋದು, ವಿಶೇಷವಾಗಿ ಇವತ್ತು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ನಿಖಿಲ್ ಕುಮಾರಸ್ವಾಮಿ ಇವತ್ತು ಶಿವಮೊಗ್ಗದಲ್ಲಿ ಮತ್ತೊಬ್ಬರು ಶಾರದಮ್ಮನವರು ಇಲ್ಲಿ ಬಂದಿದ್ದಾರೆ. ಮೊದಲನೇ ಹಂತದ ಸಭೆ ಶಾರದಮ್ಮನವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇಬ್ಬರು ಶಾರದಮ್ಮನವರ ಗೆಲುವು ಇವತ್ತು ಜಿಲ್ಲೆಯಲ್ಲಿ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ಬೋದಾ? ನಿಮ್ಮೆಲ್ಲರ ಹೋರಾಟ ಇದೇ ರೀತಿ ನಿರಂತರವಾಗಿರುತ್ತಾ? ಮತ್ತೊಂದು ಮಾತನ್ನ ಹೇಳ್ತೀರಣ, ನಿಮ್ ಮುಂದೆ ಇವತ್ತು ಗ್ರಾಮ ಪಂಚಾಯತಿ ZPTP ಚುನಾವಣೆ ಇದೆ. ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ರಾಜಕಾರಣದ ಬೇರಿದ್ದಾಗೆ. ನೀವು ಎಂತ ಬೀಜವನ್ನ ನೆಡ್ತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಮುಂದೊಂದು ದಿನ ಅದು ದೊಡ್ಡ ಮರವಾಗಿ ಬೆಳೆದು ಬಹಳ ಜನಕ್ಕೆ ರಕ್ಷಣೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದು ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು. ದಯಮಾಡಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ನಿಮ್ಗೆ ಅನ್ಸಿರ್ಬೋದು, ರಾಜ್ಯದ ಎಲ್ಲೆಡೆ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೇನೆ, ಏನು ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಪ್ರವಾಸ ಹೊರಟುಬಿಟ್ಟವನಲ್ಲ ಅಂತ. ನಾನು ಯಾವುದೇ ಚುನಾವಣೆ ದೃಷ್ಟಿಯಿಂದ ಬಂದಿರತಕ್ಕಂಥದ್ದಲ್ಲ. ನನಗೆ ನಿಮ್ಮೆಲ್ಲರ ಜೊತೆ ಒಂದು ಆತ್ಮೀಯತೆ ಬೇಕು. ನೀವೆಲ್ಲರೂ ಯಾವ ರೀತಿ ಅಪ್ಪಾಜಿ ಗೌಡರಿಗೆ, ಕುಮಾರಣ್ಣ ಅವರಿಗೆ, ಅಪ್ಪಾಜಿ ಗೌಡರ ಕುಟುಂಬಕ್ಕೆ, ಶಾರದಕ್ಕನ್ಗೆ, ಅಜಿತ್ ಅಣ್ಣನ್ಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರೋ, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿಯೂ ಕೂಡ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ಇದು ಕೇವಲ ಒಂದು ದಿನದ ಸಭೆಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ಇಲ್ಲಿ ಬಂದುವೋ, ಭಾಷಣ ಮಾಡಿದ್ವೋ, ವೇದಿಕೆಯಲ್ಲಿ ಸೇರಿದ್ರು, ಚಪ್ಪಾಳೆ ಹೊಡೆದ್ರು. ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ನೀವು ತಪ್ಪು ತಿಳ್ಕೊತೀರಾ ಅಂತ ನಾನು ಅದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಹೊರತುಪಡಿಸಿ ನಾನು ಒಲ್ಲದ ಮನಸ್ಸಿನಲ್ಲಿ ತಗೊಳ್ತಾ ಇದ್ದೇನೆ. ಇವತ್ತು ನೀವೇನು ಸಾವಿರಾರು ರೂಪಾಯಿ, ಇವತ್ತು ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ಇವತ್ತು ಹಾರ, ತೊರೆ, ನಿಮ್ಮ ಪ್ರೀತಿ ವಿಶ್ವಾಸ ಪೇಟ ತಗೋಬರೋದು, ಶಾಲು ಓದಿಸೋದು, ಇವೆಲ್ಲ ಮಾಡ್ತಾ ಇದ್ದೀರಿ. ಒಂದು ಮಾತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಇಡೀ 224 ಕ್ಷೇತ್ರದಲ್ಲಿ ಇವತ್ತು ಮಾಧ್ಯಮದ ಮೂಲಕ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ದ್ವಂದ್ವ ವೆಚ್ಚ ಮಾಡ್ಕೊಳ್ಬೇಡಿ, ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡಿದ್ದೀರಿ, ಅದಕ್ಕಿಂತ ದುಡ್ಡು ಇನ್ಯಾವುದೂ ಇಲ್ಲ. ದಯವಿಟ್ಟು ಈ ಹಾರ, ತೊರೆ, ಶಾಲು, ಪೇಟ ಇವೆಲ್ಲ ನೀವೇನು ತಗೊಂಬರ್ತಾ ಇದ್ದೀರಿ, ಇದು ಮುಂದೊಂದು ದಿನ ಇವೆಲ್ಲ ತಗೊಂಡು ಬಂದು ಒದಿಸ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಳಿಕ ದೇಶಕ್ಕೆ ನರೇಂದ್ರ ಮೋದಿಜಿಯವರು, ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣ ಅವರು, ಭದ್ರಾವತಿಗೆ ಶಾರದಕ್ಕನವರು ಅಂತಕ್ಕಂಥದ್ದನ್ನ ದಯವಿಟ್ಟು ಇಂದಿನಿಂದ ತಾವೆಲ್ಲರೂ ಕಾರ್ಯೋನ್ಮುಖರಾಗಿ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ದಯವಿಟ್ಟು ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕಣ್ಣ. ಈ ರೀತಿ ನಿರಂತರವಾಗಿ ನಿಮ್ಮ ಜೊತೆ ಸಭೆಗಳನ್ನ ಮಾಡ್ತೇವೆ. ಇನ್ನೂ ಹಲವಾರು ಸರಣಿ ಸಭೆಗಳನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳೇನಿದೆ, ನಿಮ್ಮ ಭಾವನೆಗಳೇನಿದೆ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ರಾತ್ರಿ 8:15 ಗಂಟೆ ಆಗಿದೆ. ನಿಮ್ಮೆಲ್ರಿಗೂ ಊಟದ ವ್ಯವಸ್ಥೆ ಶಾರದಕ್ಕನವರು ಮತ್ತೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ, ತಾಲೂಕಿನ ಪದಾಧಿಕಾರಿಗಳು ಮತ್ತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರುಗಳು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನ ಛಲದಿಂದ ನೀವೆಲ್ಲರೂ ಮುಂದೆ ಬಂದಿದ್ದೀರಿ. ಬಹುಶಃ ಈ ವಾತಾವರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಎಲ್ಲ ಕಡೆ ನೋಡ್ತಾ ಇದ್ದೇನೆ. ಇಲ್ಲ ನಾವು ಪಕ್ಷ ಕಟ್ಟೋಣ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರಲ್ಲಪ್ಪ ಅಂತಕ್ಕಂಥದ್ದು ಬಹಳ ಜನರಲ್ಲಿ ಮನಸ್ಸುಗಳಲ್ಲಿ ನಿಮಗೆ ಏನು ಕಾಡ್ತಾ ಇತ್ತು. ಕುಮಾರಣ್ಣನ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ. ಆದರೆ ಪಕ್ಷದ ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಒಂದು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ.
ಹಾಗಾಗಿ ಯಾರು ಕೂಡ ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಿದಾರಲ್ಲ, ನಮ್ಮ ಕೈಗೆ ಕುಮಾರಣ್ಣ ಅವ್ರನ್ನ ಎಟ್ಟಕ್ಸ್ತಾರ ಸಿಗ್ತಾರ ಅಂತಕ್ಕಂಥ ಭಾವನೆ ಯಾರು ಬೇಡ. ನಾವು ನಿಮ್ಮ ಜೊತೆ ಇರ್ತೇವೆ. ಇವತ್ತು ಏನು ಕೆಲವೊಂದಷ್ಟು VSIL ಕಾರ್ಖಾನೆ ಬಗ್ಗೆ ಅಂತಿಮವಾಗಿ ವಿಚಾರವನ್ನು ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತೇನಣ್ಣ. ನಿಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಒಂದು ದೊಡ್ಡ ಕ್ರಾಂತಿಕರವಾದಂಥ ಒಂದು ಹೆಜ್ಜೆಯನ್ನ ಇಟ್ಟರು. ಅವರ ಉಕ್ಕಿನ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅವರ ಇಲಾಖೆಗೆ ಬರ್ತಕ್ಕಂಥ RINL ಸ್ಟೀಲ್ ಪ್ಲಾಂಟ್ ಅಂದ್ರೆ ವೈಜಾಗ್ನಲ್ಲಿ, ಆಂಧ್ರದಲ್ಲಿ ಇರ್ತಕ್ಕಂಥ RINL ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಏನಿದೆ ಅದು ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅದು ಯಾರಿಗೂ ಕೂಡ ಮತ್ತೆ ಪುನಶ್ಚೇತನ ಕೊಡಬಹುದಾ ಅಂತಕ್ಕಂಥ ನಿರೀಕ್ಷೆಗಳು, ಭಾವನೆಗಳು ಯಾರು ಕೂಡ ಇಟ್ಕೊಂಡಿರಲಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಒಂದ್ ಕಡೆ ದೇಶದ ಹಣ ಸಚಿವರು, ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ರವರು, ಜೊತೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವರು, ಅವರ ಜೊತೆಯಲ್ಲಿ ಕೂತು ಅನೇಕ ಸರಣಿ ಸಭೆಗಳನ್ನ ಮಾಡಿ ಹತ್ತತ್ರ 11,500 ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ಆಂಧ್ರದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಟೌಟಿಗೆ ಇವತ್ತು ಹಾಲಿನ ಅಭಿಷೇಕವನ್ನ ಮಾಡ್ತಕ್ಕಂಥ ವಾತಾವರಣ ಆಗಿದೆ. ಬಹುಶಃ ಈ ಶಕ್ತಿಯನ್ನ ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ 7.5 ಕೋಟಿ ಕನ್ನಡಿಗರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ 3ನೇ ಬಾರಿ ಇವತ್ತು ರಾಜ್ಯದಿಂದ NDA ಮಿತ್ರ ಪಕ್ಷದ ಭಾಗವಾಗಿ ಜನತಾದಳ ಪಕ್ಷವೂ ಕೂಡ ನಮ್ಮ ಬೆಂಬಲವನ್ನ ಕೊಟ್ಟು 19 ಜನ ಸಂಸದರನ್ನ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಅದರಲ್ಲಿ ವಿಶೇಷವಾಗಿ 19 ಜನ ಸಂಸದರಲ್ಲಿ 17 ಜನ ಭಾರತೀಯ ಜನತಾ ಪಾರ್ಟಿಯ ಸಂಸದರುಗಳು ಇವತ್ತೇನು ಆಯ್ಕೆಯಾಗಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯಾಗಿ ಇವತ್ತು ಅವರಿಗೆ ಏನು ನಿಂತಿದ್ದಾರೆ. ಬಹುಶಃ ಇದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು. ನಿಮ್ಮ ಹೃದಯ ವೈಶಾಲ್ಯತೆ, ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳ ಒಂದು ಸಮ್ಮಿಲನ, ಆ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಒಂದು ಆರೋಗ್ಯಕರವಾದಂಥ ಚುನಾವಣೆಯನ್ನ ಮಾಡಿದ ಫಲಿತಾಂಶವೇ ಫಲವೇ ಇವತ್ತು 19 ಜನ NDA ಮಿತ್ರಕೂಟದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದರಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥದ್ದಷ್ಟೇ ಅಲ್ಲ, ಅತ್ಯಂತ ದೊಡ್ಡ ಪ್ರಚಂಡ ಬಹುಮತದಲ್ಲಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಒಂದು ಆಶೀರ್ವಾದದಿಂದ, ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವರು 2 ಇಲಾಖೆಗಳು ಅತ್ಯಂತ ನಿರ್ಣಾಯಕ, ದೇಶದ ಆರ್ಥಿಕ ಪರಿಸ್ಥಿತಿಯ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದಕ್ಕೆ ಇವತ್ತು 2 ಹುದ್ದೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕುಮಾರಣ್ಣನ ಕೈಗೆ ಕೊಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳು, ಕೆಲವೊಂದಷ್ಟು ಕಾರ್ಯಕ್ರಮಗಳು, ಯೋಜನೆಗಳು ಶ್ರೀ ನರೇಂದ್ರ ಮೋದಿಜಿಯವರು, ಬಹುಶಃ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು 2ನೇ ಬಾರಿ ಸರ್ಕಾರವನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರೇನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆ ಆ 1 ವರ್ಷಗಳ ಕಾಲ 2018 ಮತ್ತೆ 19 ಮಧ್ಯೆ ಪ್ರತಿನಿತ್ಯ ಕುಮಾರಣ್ಣನ ಸರ್ಕಾರವನ್ನ ಕಿತ್ತೊಗಿತಕ್ಕಂಥದಕ್ಕೆ ಒಂದು ಒಳ ಸಂಚನ್ನ ಏನ್ ರೂಪಿಸಿದ್ರು, ಇವೆಲ್ಲವನ್ನ ನೋಡಿದಂತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವ್ರನ್ನ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ, ಅದರಲ್ಲೂ ಸಂಸತ್ ಚುನಾವಣೆ ಎದುರು ನೋಡಿದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ. ನೋಡಿ ಕುಮಾರಸ್ವಾಮಿ ಅವರೇ, ನೀವಿವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಅದರಲ್ಲೂ ವಿಶೇಷವಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏನು ಕೊಡ್ತಾ ಇದ್ದೀರಿ, ಇದು ಯಾವುದು ಕೂಡ ಕಾಂಗ್ರೆಸ್ನವರು ನಿಮಗೆ ಹೆಸರು ಬರ್ತಕ್ಕಂಥದಕ್ಕೆ ಅವರು ನಿಮಗೆ
ಸರ್ಕಾರವನ್ನು ಮಾಡ್ತಕ್ಕಂಥದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಕೊಡಲಿಕ್ಕಿಲ್ಲ. ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳಿ. ಈಗಲೂ BJP ಜೊತೆಗೆ ಕೈ ಜೋಡಿಸಿ ನಿಮ್ಮನ್ನ ಮುಂದೆ 4 ವರ್ಷವೋ 3.25 ವರ್ಷವೋ ಇರ್ತಕ್ಕಂಥ ಅವಧಿಯಲ್ಲಿ ನಿಮಗೆ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂದು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದರು. ಆದರೆ ಬಹುಶಃ ಎಲ್ಲದಕ್ಕೂ ಕಾಲ ಕೂಡು ಬರಬೇಕು ಅಂತಕ್ಕಂಥದ್ನ ನಾವು ಇಲ್ಲಿವರೆಗೂ ರಾಜಕಾರಣದ ಜೀವನದಲ್ಲಿ ಹೆಜ್ಜೆಜ್ಜೆಲ್ಲೂ ಕೂಡ ನಮಗೆ ಕಾಂಗ್ರೆಸ್ನವರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಯಾವ ರೀತಿ ಕೀಳಾಗೆ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಈಗಾಗಲೇ ಸಮಯ ಹೆಚ್ಚಾಗಿದೆಯಣ್ಣ, ಮತ್ತೆ ಅನೇಕ ಸಭೆಗಳಲ್ಲಿ ಮಾತನಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಆದರೆ VSIL ಕಾರ್ಖಾನೆ ಅಂತಿಮವಾಗಿ VSIL ಕಾರ್ಖಾನೆ ಬಗ್ಗೆ ನೀವೆಲ್ಲರೂ ಒಂದು ಒಂದು ಕಲ್ಪನೆಯನ್ನೇನು ಹೊತ್ಕೊಂಡಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ VSIL ಕಾರ್ಖಾನೆ ಮುಚ್ಚೋಗುತ್ತೆ ಅಂತಕ್ಕಂಥದ್ದ ವಿಚಾರವನ್ನ ತಿಳಿದು ಅವರೇನು ಕೆಲವೊಂದಷ್ಟು ಹಣಕಾಸನ್ನ ಬಿಡುಗಡೆ ಮಾಡಿ ಅದನ್ನ ಪುನಶ್ಚೇತನಗೊಳಿಸಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವೆಲ್ಲ ಶಕ್ತಿಯನ್ನೇ ತುಂಬಿಸಿದ್ದೀರಿ. VSIL ಕಾರ್ಖಾನೆಯನ್ನ ಮತ್ತೆ ಒಂದು ಹೊಸ ರೂಪ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಸಂಪೂರ್ಣವಾಗಿ ಪುನಶ್ಚೇತನಗೊಳಿಸ್ತಕ್ಕಂಥದಕ್ಕೆ ಈಗಾಗಲೇ ಒಂದು ಫೀಸಿಬಲ್ ರಿಪೋರ್ಟ್ ಅನ್ನ ತಗೊಂಡಿದ್ದಾರೆ. ಜೊತೆಯಲ್ಲಿ DPR ಕೂಡ ರೆಡಿ ಆಗಿದೆ. ಹಾಗಾಗಿ ಯಾರಿಗೂ ಕೂಡ ಅನುಮಾನ ಬೇಡ. ಎಷ್ಟು ಜನ ಇವತ್ತು ಜಿಲ್ಲೆನಲ್ಲಿ ಹಾಗೂ ವಿಶೇಷವಾಗಿ ಭದ್ರಾವತಿ ತಾಲೂಕು, ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ನಗರ ಇವೆಲ್ಲ ಭಾಗದಿಂದ ಬಹಳ ಜನ ಇವತ್ತು ನಿಮ್ಮ ಜೀವನೋಪಾಯಕ್ಕಾಗಿ VSIL ಕಾರ್ಖಾನೆ ಮೂಲಕ ಬದುಕನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಕನಸನ್ನ ಏನಿಟ್ಕೊಂಡಿದ್ದೀರಿ. 100ಕ್ಕೆ 100 ಸನ್ಮಾನ್ಯ ಕುಮಾರಣ್ಣ ಅವರು VSIL ಕಾರ್ಖಾನೆಯನ್ನ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಪುನಶ್ಚೇತನಗೊಳಿಸ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಅದಕ್ಕೆ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬಹುಶಃ ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಗೆಹರಿದು ನಮ್ಮ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತಾಲೂಕಿನ ಅನೇಕ ಜನ ಬಡ ಕುಟುಂಬಗಳು ಇವತ್ತು ಮತ್ತೆ ಅವರ ಮನೆಗಳಲ್ಲಿ ದೀಪ ಉರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದ್ದಾರೆ. ನಿಮ್ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ಪಕ್ಷ ಇರುತ್ತೆ, ಧೈರ್ಯವಾಗಿ ಪಕ್ಷ ಕಟ್ಟೋಣ ಅಂತ ಹೇಳ್ತಾ ಕೊನೆಗೂ ನನಗೆ ಮಾತಾಡಕ್ ಬಿಡ್ಲಿಲ್ಲ ನೀವು ಯಾರು. ಇರ್ಲಿ, ಮುಗೀತು. ಆದ್ರೂ ಏನ್ ಹೇಳ್ಬೇಕು ಹೇಳ್ಬಿಟ್ಟಿದ್ದೀನಿ. ನಂಗೆ ಗೊತ್ತು ನಿಮ್ಮ ಅಭಿಮಾನ ಇರ್ಲಿ. ಧನ್ಯವಾದ ಅಣ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಪ್ಪಾಜಿ ಗೌಡ್ರ ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ಪಕ್ಷ ಭದ್ರಾವತಿಯಲ್ಲಿ ಬಹಳ ಗಟ್ಟಿಯಾಗಿದೆ ಅಂತಕ್ಕಂಥದ್ನ ಇವತ್ತು ಸಾಬೀತು ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದ.